ಎಲ್ಲರೂ ಕೂಡ ದೋಷಭಾಗಿಗಳೇ ಆಗಿದ್ದಾರೆ. ಲಕ್ಷ್ಮೀದೇವಿಯಲ್ಲಿ ಅಸ್ವಾತಂತ್ರ್ಯ, ಪರಮಾತ್ಮನಷ್ಟು ಗುಣಪೂರ್ಣತ್ವ ಇಲ್ಲ ಅಂತ ಆ ದೋಷ. ಆದರೆ ನಿತ್ಯ ಮುಕ್ತಳಾಗಿದ್ದಾಳೆ ಅಂತ ಗುಣ ಇದೆ. ಆದರೆ ಉಳಿದವರೆಲ್ಲರೂ ಕೂಡ ಸಂಸಾರ ಬಂಧನಕ್ಕೆ ಒಳಗಾದವರಾದ್ದರಿಂದಾಗಿ ಅವರು ಎಷ್ಟೇ ಮಹಾತ್ಮರಾಗಿದ್ದಾರೆ ಅಂತ ತಿಳಿದುಕೊಂಡರೂ ಕೂಡ ಅವರಲ್ಲಿ ಸ್ವಲ್ಪ ದೋಷ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಆದ್ದರಿಂದ ಮಹಾತ್ಮರಾದ ವ್ಯಕ್ತಿಗಳಲ್ಲಿ ಇರುವಂತಹ ಅಲ್ಪದೋಷ ಅದನ್ನೇ ನಾವು ಕಾಣ್ತೇವೆ ಅಂತಂದರೆ ಇದರಿಂದ ನರಕಾದಿ ಅನರ್ಥ ಪ್ರಾಪ್ತಿಯಾಗುತ್ತೆ. ಹೀಗೆ ಮಹಾಗುಣವುಳ್ಳಂತಹ ವ್ಯಕ್ತಿಗಳಲ್ಲಿರುವಂತಹ ಅಲ್ಪದೋಷ ಇದೆ. ಅಂತಹ ಅಲ್ಪದೋಷದ ಬಗ್ಗೆ ಗಮನ ಇದೆ ಅಂತಂದರೆ ನರಕಾದಿ ಪ್ರಾಪ್ತಿಯಾಗತ್ತೆ ಅಂತಿರಬೇಕಾದರೆ ಯಾರಲ್ಲಿ ದೋಷದ ಗಂಧವೂ ಇಲ್ಲವೋ ಅದನ್ನು ಹೇಳ್ತಾರೆ ಅವಧ್ಯ ಗಂಧ ವಿದುರೇ ಅಂತ. ದೋಷದ ಗಂಧ ಅಂದರೆ ಲೇಷ ಅಂತ ಅರ್ಥ. ನಾವು ಹೇಳ್ತೇವೆ ಲವಲೇಶ ಇಲ್ಲ ಅಂತ. ಹಾಗೆ ಭಗವಂತನಲ್ಲಿ ಒಂದು ಎಳ್ಳಿನಷ್ಟು ಸಾಸಿವೆಯಷ್ಟು ದೋಷ ಎಂಬತಕ್ಕಂಥದ್ದು ಇಲ್ಲವೇ ಇಲ್ಲ. ಹೀಗೆ ಸಕಲ ದೋಷ ವಿಧುರನಾದ ರಹಿತನಾದ ಪರಮಾತ್ಮನಲ್ಲಿ ದೋಷಾನುದರ್ಶನ. ಒಂದು ವೇಳೆ ದೋಷವನ್ನು ಚಿಂತನೆ ಮಾಡ್ತೇವೆ ಅಂತಂದರೆ ಮಹತಃ ಅನರ್ಥಸ್ಯ ಹೇತುಹಿತಿ ಕಿಂ ವಾಚ್ಯಂ, ಮಹಾ ಅನರ್ಥಕ್ಕೆ ಕಾರಣವಾಗುತ್ತೆ ಅಂತ ಏನು ಹೇಳಬೇಕು. ಅದರಿಂದ ಭಗವಂತನಲ್ಲಿ ದೋಷಗಳ ಚಿಂತನೆಯನ್ನು ಮಾಡಲೇಬಾರದು. ತರ್ಹಿ ಯತ್ರ ಗುಣಾಃ ತತ್ರ ದೋಷಾಃ ಇತಿ ನ್ಯಾಯಸ್ಯ ಕಾ ಗತಿಃ. ಅದನ್ನು ಹೇಳ್ತಾರೆ ಯತ್ರ ಗುಣಾಃ ತತ್ರ ದೋಷಾಃ ಅಂತ ಈ ರೀತಿಯಾದಂತಹ ಒಂದು ನಿಯಮ ಇದೆ. ಯಾವುದೇ ಜೀವಿಗಳನ್ನು ತೆಗೆದುಕೊಳ್ಳ್ರಿ. ಈಗ ಗುಣಪೂರ್ಣರು ಸರ್ವಜ್ಞರು ಅಂತ ಹೇಳ್ತಕ್ಕಂತಹ ಯಾವ ಬ್ರಹ್ಮದೇವರು ವಾಯುದೇವರಿದ್ದಾರಲ್ಲ ಅವರಲ್ಲಿ ಯತ್ರ ಗುಣಾಃ, ಅವರಲ್ಲಿ ಸಾರ್ವಜ್ಞಾದಿ ಗುಣಗಳಿದೆ. ತತ್ರ ದೋಷಾಃ, ಅವರಲ್ಲಿ ದೋಷ ಇದೆ. ಅವರು ಅಸ್ವತಂತ್ರರು, ಅವರು ಸಂಸಾರ ಬಂಧನಕ್ಕೆ ಒಳಗಾದವರು ಅಂತ ಈ ರೀತಿಯಾದ ದೋಷ ಅವರಲ್ಲಿದ್ದೇ ಇದೆ. ಹಾಗಾದರೆ ಇದೊಂದು ನಿಯಮ ವ್ಯಾಪ್ತಿ. ಯತ್ರ ದೋಷಾಃ ತತ್ರ ಗುಣಾಃ. ಹಾಗೆ ಈ ನಿಯಮ ಕಂಡಿರೋದ್ರಿಂದ ಈ ನಿಯಮಕ್ಕೆ ಅನುಗುಣವಾಗಿ ಭಗವಂತನಲ್ಲಿಯೂ ಕೂಡ ಗುಣ ಇದೆ, ದೋಷ ಇರಬೇಕು ಅಂತ ಹೇಳಬೇಕಲ್ಲ. ಒಂದು ಪ್ರಶ್ನೆ ಮಾಡಿದ್ರೆ ತರ್ಹಿ ಯತ್ರ ಗುಣಾಃ ತತ್ರ ದೋಷಾಃ ಇತಿ ನ್ಯಾಯಸ್ಯ ಕಾ ಗತಿಃ. ಈ ಒಂದು ನಿಯಮ ಇದೆ, ಈ ನಿಯಮಕ್ಕೆ ದೋಷ ಬಂತಲ್ಲ ಅಂತಂದರೆ ಇತಿ ಚೇತ್ ಭಗವತಿ ಭಗ್ನವ್ಯಾಪ್ತಿಕತ್ವಾತ್ ದುರ್ನ್ಯಾಯತೈವ ಗತಿ ಇತ್ಯಾಹ. ಅದಕ್ಕೆ ಹೇಳ್ತಾರೆ ಈ ನ್ಯಾಯವೇ ಸರಿಯಲ್ಲ. ಯತ್ರ ಗುಣಾಃ ತತ್ರ ದೋಷಾಃ ಎಂಬತಕ್ಕಂತಹ ಈ ನಿಯಮವೇ ಸರಿಯಲ್ಲ. ಇದು ತಾರ್ಕಿಕರದ್ದು. ಅವ್ರು ಹೇಳ್ತಾರೆ ಯತ್ರ ಸುಖಂ ತತ್ರ ದುಃಖಂ. ಆದ್ದರಿಂದ ಮೋಕ್ಷದಲ್ಲಿ ಅವರ ಮತ ಪ್ರಕಾರ ಸುಖ ಇಲ್ಲ. ನಮಗೆ ಸುಖ ಮತ್ತು ದುಃಖಗಳು ಎರಡೂ ಒಟ್ಟಿಗೆ ಕಂಡಿರೋದು. ಒಂದು ವೇಳೆ ಮೋಕ್ಷದಲ್ಲಿ ಸುಖವನ್ನು ಒಪ್ತೀರಾ ಅಂತಂದರೆ ಅದರ ಜೊತೆಯಲ್ಲಿ ದುಃಖವೂ ಇರಬೇಕಾಗುತ್ತೆ. ಅದಕ್ಕೆ ತಾರ್ಕಿಕರೇನು ಹೇಳ್ತಾರೆ, ಮೋಕ್ಷದಲ್ಲಿ ಸುಖ ಇಲ್ಲ, ಏಕವಿಂಶತಿ ದುಃಖಧ್ವಂಸ, ಅದನ್ನು ಮೋಕ್ಷ ಅಂತ ಹೇಳ್ತಾರೆ. ದುಃಖಧ್ವಂಸವೇ ಮೋಕ್ಷ ಹೊರತು ಸುಖ ಪ್ರಾಪ್ತಿ ಅಲ್ಲ ಅಂತ. ಹಾಗಾದರೆ ಎಲ್ಲಿ ಸುಖ ಇದೆಯೋ ಅಲ್ಲಿ ದುಃಖ ಇರಬೇಕು ಅಂತ ಅವರ ನಿಯಮ. ಆ ನಿಯಮವೇ ಸರಿಯಲ್ಲ. ಹೇಗೋ ಎಲ್ಲಿ ಗುಣ ಇದೆಯೋ ಅಲ್ಲಿ ದೋಷ ಇರಬೇಕು ಎಂಬತಕ್ಕಂಥ ನಿಯಮವೂ ಕೂಡ ಸರಿಯಲ್ಲ. ಯಾಕೆ ಅಂತಂದರೆ ಯತ್ರ ಗುಣಾಃ ತತ್ರ ದೋಷಾಃ ಎಂಬತಕ್ಕಂಥ ನಿಯಮಕ್ಕೆ ಭಗವಂತನಲ್ಲಿಯೇ ವಿರೋಧ ಕಂಡು ಬಂದಿದೆ. ಯತ್ರ ಗುಣಾಃ ಭಗವತಿ, ಅಲ್ಲಿ ದೋಷ ಇದೆಯಾ? ಇಲ್ಲ, ದೋಷದ ಲೇಷವೂ ಇಲ್ಲ. ಆದ್ದರಿಂದ ಈ ನಿಯಮವೇ ಸರಿಯಲ್ಲ. ಭಗ್ನವ್ಯಾಪ್ತಿಕತ್ವಾತ್ ದುರ್ನ್ಯಾಯತಾ ಏವ, ಈ ನ್ಯಾಯವೇ ಸರಿಯಲ್ಲ ಎಂಬುದಾಗಿ ಹೇಳಬೇಕು. ಅದನ್ನು ಹೇಳ್ತಾರೆ ಅನಂತ ಗುಣಹೃದ್ಯೋಪಿ ನಿರವಧ್ಯ ಹರಿಹಿ ನಕಿಂ. ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾದ್ದರಿಂದ ಅವನಲ್ಲಿ ದೋಷ ಇಲ್ಲವೇ ಇಲ್ಲ. ಆದ್ದರಿಂದ ಯತ್ರ ಗುಣಾಃ ತತ್ರ ದೋಷಾಃ ಎಂಬತಕ್ಕಂಥ ನಿಯಮ ಸರಿಯಲ್ಲ. ಅನಂತ ಗುಣಹೃದ್ಯೋಪಿ ನಿರವಧ್ಯ ಕಿಂ ನ ಭವತಿ ಅಂದರೆ ಭವತ್ಯೇವ, ಕಿನ್ನ ಭವತ್ಯೇವ ಇತ್ಯರ್ಥ. ಭಗವಂತ ಅನಂತ ಗುಣಗಳಿಂದ ಮನೋಹರನಾಗಿದ್ದಾನೆ. ಅಂಥವನು ನಿರವಧ್ಯ ಕಿನ್ನ, ಅವನು ದೋಷರಹಿತ ಅಲ್ವೇನು ಅಂತಂದರೆ ದೋಷರಹಿತನೇ ಆಗಿದ್ದಾನೆ ಅಂತ ಅರ್ಥ. ಹರಿಹಿ ಇತ್ಯನೇನ, ಅಲ್ಲಿ ಹರಿಹಿ ಅಂತ ಹೇಳಿದ್ದಾರೆ. ಈ ಹರಿಶಬ್ದ ಅದೊಂದು ವಿಶೇಷವಾದಂತಹ ಭಗವಂತನಲ್ಲಿರುವಂಥ ಮಹಿಮೆಯನ್ನು ಹೇಳುತ್ತೆ ಅಂತಾರೆ. ಏನದು?
ಭಗವತಃ ನಿರ್ದೋಷತ್ವೇ ಸಕಲದೋಷ ನಿರ್ಹರಣ ಸಮರ್ಥತ್ವರೂಪ ಯುಕ್ತಿಂ ಸೂಚಯತಿ. ಹರಿ ಅಂತರ್ಥ. ಹರಿ ಅಂತಂದರೆ ಹರತಿ ಅಂತರ್ಥ. ಅವನು ಏನು ಹರಣ ಮಾಡ್ತಾನೆ ಅಂತಂದರೆ ಸಕಲ ದೋಷ ನಿರ್ಹರಣ, ಎಲ್ಲ ದೋಷವನ್ನು ತನ್ನಲ್ಲಿ ದೂರ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಭಗವಂತನಲ್ಲಿದೆ. ಆದ್ದರಿಂದ ಅವನನ್ನು ಹರಿ ಅಂತ ಕರೀತಾರೆ. ಆದ್ದರಿಂದ ಭಗವಂತ ನಿರ್ದೋಷ ಯಾಕೆ ಅಂತಂದರೆ ಹರಿಶಬ್ದವಾಚ್ಯನಾಗಿದ್ದ. ಹರಿ ಅಂತಂದರೆ ದೋಷವನ್ನು ದೂರ ಮಾಡಿಕೊಳ್ತಾನೆ. ಭಗವಂತ ತನ್ನಲ್ಲಿ ಯಾವ ದೋಷವೂ ಬಾರದ ಹಾಗೆ ಮಾಡಿಕೊಳ್ಳುವ ಸಾಮರ್ಥ್ಯವುಳ್ಳವನಾದ್ದರಿಂದ ಭಗವಂತ ನಿರ್ದೋಷನಾಗಿದ್ದಾನೆ. ಯಾವಾಗಲೂ ಅವರಲ್ಲಿ ಅಸ್ವಾತಂತ್ರ್ಯಾದಿ ದೋಷ ಇದ್ದೇ ಇದೆ. ಅಸ್ವಾತಂತ್ರ್ಯಾದಿ ದೋಷ ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿ ಎಲ್ಲರಲ್ಲಿಯೂ ಕೂಡ ಇದ್ದೇ ಇದೆ. ಹಾಂ 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 ಅದೇ ಇದ್ದೇ ಇರುತ್ತೆ. ರುದ್ರದೇವರಿಗೆ ಇದ್ದೇ ಇರುತ್ತೆ. ಯೋಸೌ ಲಘೀಯಸೋ ದೋಷೋ ನಾಸೌ ದೋಷೋ ಗರೀಯಸಃ ಅಪಿ ಸಂಹೃತ್ಯ ನಿಖಿಲಂ ಅಪವಾದಿ ಕಿಮಚ್ಯುತಃ. ಭಗವಂತ ದೋಷರಹಿತ. ಅದಕ್ಕೆ ಒಂದು ನಿಯಮವನ್ನು ಹೇಳ್ತಾರೆ. ಯಾವುದು ಲೋಕದಲ್ಲಿ ಅಲ್ಪ ವ್ಯಕ್ತಿಗೆ ದೋಷ ಎಂಬತಕ್ಕಂಥದ್ದು ಹೇಳ್ತಾರೋ ಅದು ಮಹಾತ್ಮರಿಗೆ ದೋಷ ಎಂಬತಕ್ಕಂಥದ್ದು ಆಗೋದಿಲ್ಲ. ನೀವು ಒನ್ ವೇಲ್ ಹೋಗ್ತೀರ, ಆವಾಗ ಅದನ್ನು ನಿಮಗೆ ಫೈನ್ ಹಾಕ್ತಾರೆ. ಅದೇ ಒಬ್ಬ ಮಿನಿಸ್ಟ್ರು ಒನ್ ವೇಲೇ ಹೋದ, ಅದು ದೋಷ ಆಗುತ್ತಾ? ಅವನಿಗೆ ಫೈನ್ ಹಾಕ್ತಾರಾ? ಇಲ್ಲ. ಹಾಗಾದರೆ ನಿಮಗೆ ಟ್ರಾಫಿಕ್ ರೂಲ್ಸ್ ಎಲ್ಲ ನೀವು ಫಾಲೋ ಮಾಡಬೇಕು. ಅದೇ ಒಬ್ಬ ಅಧಿಕಾರಿ ಬಂದ ಅಥವಾ ರೋಗಗ್ರಸ್ತ ಬಂದ, ಆವಾಗ ಆಂಬುಲೆನ್ಸ್ ಬಂತು ಅಂತಂದರೆ ಅದಕ್ಕೆ ಅವಕಾಶ ಮಾಡಿ ಕೊಡ್ತಾರೆ. ಹಾಗಾದರೆ ಲೋಕದಲ್ಲಿ ಒಂದು ಸಾಮಾನ್ಯ ನಿಯಮ ಇದೆ. ಅಂದರೆ ಸಾಧಾರಣ ವ್ಯಕ್ತಿಗಳಿಗೆ ಯಾವುದು ದೋಷ ಅಂತಿದೆಯೋ ಅದು ಮಹಾತ್ಮರಿಗೆ ದೋಷ ಅಲ್ಲವೇ ಅಲ್ಲ. ಲೋಕದಲ್ಲಿ ಭಗವಂತ ದೋಷರಹಿತ ಅನ್ನೋದನ್ನು ಹೇಳ್ತಾರೆ. ಲೋಕದಲ್ಲಿ ಒಬ್ಬ ವ್ಯಕ್ತಿಯನ್ನು ಹಿಂಸೆ ಮಾಡ್ಬೋದು, ಕೊಲ್ಲಬಹುದು, ಅವನನ್ನು ಅಪರಾಧಿ ಅಂತ ಕರೀತಾರೆ. ಒಬ್ಬ ವ್ಯಕ್ತಿಯನ್ನು ಕೊಂದರೆ ಅವನನ್ನು ಕೊಲೆಗಾರ ಅಂತ ಹೇಳ್ತಾರೋ ಇಲ್ವೋ, ಕಟುಕ ಅಂತ ಹೇಳ್ತಾರೆ. ಅಂದರೆ ಅವನು ದೋಷವುಳ್ಳವನಾಗ್ತಾನೆ, ಅಪರಾಧಿ ಆಗ್ತಾನೆ. ಆದರೆ ಭಗವಂತ ಎಲ್ಲರನ್ನೂ ಕೊಲ್ತಾನೆ. ಪ್ರಳಯ ಕಾಲದಲ್ಲಿ ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಹಾಗಾದರೆ ಸಂಹೃತ್ಯ ನಿಖಿಲಂ, ಎಲ್ಲವನ್ನೂ ಸಂಹಾರ ಮಾಡ್ತಕ್ಕಂಥ ಪರಮಾತ್ಮ ಅವನು ಅಪರಾಧಿನ ಅಲ್ವೇ ಅಲ್ಲ. ಯಾಕೆ? ಅವನು ಅಚ್ಯುತ. ಅವನಲ್ಲಿ ಯಾವ ಚ್ಯುತಿಯೂ ಇಲ್ಲ, ಅವನಲ್ಲಿ ಯಾವ ದೋಷವೂ ಇಲ್ಲವೇ ಇಲ್ಲ. ಆದ್ದರಿಂದ ಒಬ್ಬ ವ್ಯಕ್ತಿ ಲೋಕದಲ್ಲಿ ಕೊಲೆ ಮಾಡ್ತಾನೆ ಅಂತಂದರೆ, ಒಬ್ಬನು ಕೊಲ್ತಾನೆ ಅಂತಂದರೆ ಅದಕ್ಕೆ ರಾಗದ್ವೇಷಗಳು ಕಾರಣ ಆಗಿರುತ್ತೆ. ಅವನಿಂದ ಏನೋ ಪಡ್ಕೊಳ್ಬೇಕು ಅಥವಾ ಅವನು ನನಗಾಗಲ್ಲ ಅಂತ ಕೊಲ್ತಾನೆ. ಆದರೆ ಭಗವಂತ ಯಾರನ್ನು ಸಂಹಾರ ಮಾಡಿದರೂ ಕೂಡ ಅವನಿಂದ ಏನೋ ಕಿತ್ಕೊಳ್ಬೇಕು ಅಂತಾಗಲಿ ಅಥವಾ ಅವನು ನನಗಾಗಲ್ಲ ಎಂಬತಕ್ಕಂಥ ದ್ವೇಷ ಭಾವನೆಯಿಂದ ಭಗವಂತ ಕೊಲ್ಲೋದು ಅಲ್ಲವೇ. ಯಾಕೆ? ಅಚ್ಯುತ. ಅದನ್ನೇ ಹೇಳ್ತಾ ಇದ್ದಾರೆ, ಅವನಿಗೆ ರಾಗದ್ವೇಷಾದಿಗಳಿಲ್ಲ. ಹಾಗಾದರೆ ಲೋಕದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೊಂದ ಅಂತಂದರೆ ಅದು ದೋಷ ಆಗುತ್ತೆ. ಯಾಕೆ? ಅವನು ಚ್ಯುತಿ ಉಳ್ಳವನು, ರಾಗದ್ವೇಷಾದಿ ದೋಷಗಳು ಅವನಲ್ಲಿದೆ. ಭಗವಂತ ಅಚ್ಯುತ, ಅವನಲ್ಲಿ ರಾಗದ್ವೇಷಾದಿ ದೋಷ ಇಲ್ಲ. ಆದ್ದರಿಂದ ನಿಖಿಲಂ ಜಗತ್ ಸಂಹೃತ್ಯ, ಇಡೀ ಜಗತ್ತನ್ನು ಎಲ್ಲ ಜೀವಿಗಳನ್ನು ಭಗವಂತ ಸಂಹಾರ ಮಾಡ್ತಾನೆ ಅಂತಂದರೂ ಭಗವಂತನಿಗೆ ದೋಷ ಇಲ್ಲ. ಆದ್ದರಿಂದ ಭಗವಂತ ನಾವು ಲೋಕದ ನ್ಯಾಯವನ್ನಿಟ್ಕೊಂಡು ಅಲ್ಪ ಸಾಧಾರಣ ವ್ಯಕ್ತಿಗಳಿಗೆ ಯಾವುದು ದೋಷವೋ ಅದು ಮಹಾತ್ಮರಿಗೆ ದೋಷ ಅಲ್ಲ. ಅಂದ ಭಗವಂತನು ಎಲ್ಲರನ್ನೂ ಸಂಹಾರ ಮಾಡುವವನು, ಮಹಾತ್ಮ, ಅವನಿಗೆ ಆ ಸಂಹಾರ ಎಂಬತಕ್ಕಂಥದ್ದು ದೋಷ ಅಲ್ಲ. ಯಾರಿಗೆ? ಹೌದು ಹೌದು ಹೌದು, ಅವನಿಗೆ ಅದೇ ಕೆಲಸ. ಹಾಂ
ಅವರು ಹೌದು. ಹೌದು, ಯಾವುದರ ಲೇಪವೂ ಇಲ್ಲ. ಲಘೀಯಸಃ ಅಲ್ಪನಾದ ವ್ಯಕ್ತಿಗೆ ಯಹ ಯಾವುದು, ದೋಷಃ ದೋಷವೋ, ಅಸೌ ಅದು, ಗರೀಯಸಃ ಮಹಾತ್ಮರಿಗೆ ದೋಷಃ ನ ದೋಷವಲ್ಲ. ಅಚ್ಯುತಃ ರಾಗದ್ವೇಷಾದಿ ದೋಷ ಲೇಪ ಇಲ್ಲದೇ ಇರುವಂತಹ ಪರಮಾತ್ಮನು ನಿಖಿಲಂ ಜಗತ್ ಎಲ್ಲ ಜಗತ್ತನ್ನು ಸಂಹೃತ್ಯಾಪಿ ನಾಶ ಮಾಡಿದರೂ ಕೂಡ, ಸಂಹಾರ ಮಾಡಿದರೂ ಕೂಡ, ಅಪವಾದಿ ಕಿಂ ಅವನೇನಾದರೂ ಅಪರಾಧಿ ಆಗ್ತಾನೇನೋ, ಇಲ್ಲವೇ ಇಲ್ಲ. ಹಾಂ ಹೌದು, ನಮ್ಮಲ್ಲೂ ಚ್ಯುತಿ ಇದ್ದದ್ದೆಲ್ಲ ಹೋಗುತ್ತೆ. ಲಘೀಯಸಃ ಅಲ್ಪನಾದ ವ್ಯಕ್ತಿಗೆ ಯಹ ಯಾವುದು, ದೋಷಃ ದೋಷವೋ, ಅಸೌ ಅದು, ಗರೀಯಸಃ ಮಹಾತ್ಮನಿಗೆ ನ ದೋಷಃ ದೋಷವಲ್ಲ. ಅಚ್ಯುತಃ ರಾಗದ್ವೇಷಾದಿ ದೋಷ ಲೇಪರಹಿತನಾದ ಪರಮಾತ್ಮನು ನಿಖಿಲಂ ಜಗತ್ ಎಲ್ಲ ಜಗತ್ತನ್ನು ಸಂಹೃತ್ಯಾಪಿ ಸಂಹಾರ ಮಾಡಿದರೂ ನಾಶ ಮಾಡಿದರೂ, ಅಪವಾದಿ ಕಿಂ ಅಪರಾಧಿ ಆಗ್ತಾನೇನು, ಇಲ್ಲವೇ ಇಲ್ಲ. ಪುನರಪಿ ಲೋಕನೀತ್ಯೈವ ಸಕಲ ಜಗತ್ಸಂಹಾರೇಪಿ ಹರೇಃ ನಿರ್ಲೇಪತ್ವಮೇವ ಇತಿ ಸಾಧಯತಿ. ಲೋಕನೀತಿಯನ್ನಿಟ್ಟುಕೊಂಡು ಭಗವಂತ ಇಡೀ ಜಗತ್ತಿನಲ್ಲಿರುವ ಜೀವರನ್ನು ಸಂಹಾರ ಮಾಡಿದರೂ ಕೂಡ, ಜಗತ್ ಸಂಹಾರ ಅಂತಂದರೆ ಸಕಲ ಜಗತ್, ಸಕಲ ಜಗತ್ತಿನಲ್ಲಿ ಲೋಕದಲ್ಲಿ ಇರುವಂತಹ ಜೀವಿಗಳು ಅವರನ್ನು ಸಂಹಾರ ಮಾಡಿದರೂ ಕೂಡ ಹರೇಃ ನಿರ್ಲೇಪತ್ವಮೇವ, ಭಗವಂತನಿಗೆ ದೋಷದ ಲೇಪ ಇಲ್ಲವೇ ಇಲ್ಲ, ಅವನು ದೋಷರಹಿತನೇ ಆಗಿದ್ದಾನೆ ಅನ್ನೋದನ್ನು ಪುನಃ ಸಮರ್ಥನೆ ಮಾಡ್ತಾ ಇದ್ದಾರೆ ಯೋಸೌ ಎಂಬತಕ್ಕಂತಹ ಶ್ಲೋಕದಿಂದ. ಲಘೀಯಸಃ ಅಂತಂದರೆ ಸಂಪ್ರಜ್ಞಾತ ಸಮಾಧಿಸ್ಥ ಯೋಗಿನಃ ಯೋಸೌ ದೋಷಃ ಸಂಧ್ಯಾ ಪರಿತ್ಯಾಗಾದಿಹಿ ಅಂತ. ನೋಡಿ, ಯಾರು ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿದ್ದಾನೆ, ಅವನು ಧ್ಯಾನ ಮಾಡ್ತಿದ್ದಾನೆ, ಆದರೆ ಅವನಿಗೆ ಆ ಧ್ಯಾನದ ಏಕಾಗ್ರತೆ ಇದೆಯಲ್ಲ, ಆ ಏಕಾಗ್ರತೆ ಅದು ಲೋಕದ ಪರಿಜ್ಞಾನ ಇಲ್ಲ ಅಂತಲ್ಲ, ಲೋಕದ ಪರಿಜ್ಞಾನ ಇದೆ, ಆದರೂ ಧ್ಯಾನದಲ್ಲಿ ಅವನು ಆಸಕ್ತನಾಗಿದ್ದ. ಅದರಿಂದ ಇದು ಸಂಪ್ರಜ್ಞಾತ ಸಮಾಧಿ. ಅಸಂಪ್ರಜ್ಞಾತ ಸಮಾಧಿ ಅಂತಂದರೆ ಲೋಕದ ಪರಿವೆಯೇ ಇರೋದಿಲ್ಲ, ಜ್ಞಾನವೇ ಇರೋದಿಲ್ಲ. ಭೇರಿ ತಾಡನಾದಿಗಳನ್ನು ಮಾಡಿದರೂ ಕೂಡ ಅವನಿಗೆ ಗಮನ ಈ ಕಡೆ ಬರೋದಿಲ್ಲ, ಅಂತಹ ಒಂದು ಏಕಾಗ್ರತೆಯಲ್ಲಿ ಅದು ಅಸಂಪ್ರಜ್ಞಾತ ಸಮಾಧಿ ಅಂತ. ಯಾರು ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿದ್ದಾನಲ್ಲ, ಅವನು ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರ್ತಕ್ಕಂತಹ ವ್ಯಕ್ತಿಗಿಂತ ಸ್ವಲ್ಪ ಕಡಿಮೆ, ಅದರಿಂದ ಅಲ್ಪಿಯ, ಅವನು ಅಲ್ಪಿಯಾನಾದ. ಅಂದರೆ ಅಲ್ಪಿಯಸ ಅನ್ನೋದಕ್ಕೇನು ಹೇಳ್ತಾ ಇದ್ದಾರೆ, ಅವನು ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರ್ತಕ್ಕಂಥ ವ್ಯಕ್ತಿಯಷ್ಟು ಎತ್ತರದಲ್ಲಿಲ್ಲ, ಅದರಿಂದ ಇವನು ಕಡಿಮೆ ಇದ್ದಾನೆ. ಆದ್ದರಿಂದ ಸಂಪ್ರಜ್ಞಾತ ಸಮಾಧಿಯಲ್ಲಿರ್ತಕ್ಕಂಥವನು, ಸಂಪ್ರಜ್ಞಾತ ಸಮಾಧಿಸ್ಥ ಯೋಗಿನಃ, ಸಂಪ್ರಜ್ಞಾತ ಧ್ಯಾನದಲ್ಲಿ ಇರುವಂತಹ ಯೋಗಿಗೆ ಯಾವುದು ದೋಷ ಅಂತಂದರೆ ಸಂಧ್ಯಾವಂದನಾದಿ ಪರಿತ್ಯಾಗ. ಕಾಲಕಾಲಕ್ಕೆ ಅವನು ಸಂಧ್ಯಾವಂದನಾದಿಗಳನ್ನು ಮಾಡಲೇಬೇಕು. ಪಾಠಾದಿಗಳನ್ನು ಮಾಡ್ತಾ ಇರ್ತೇವೆ, 6 ಗಂಟೆ ಆಯಿತು, ಸೂರ್ಯ ಅಸ್ತಕಾಲ, ಇದು ಒಳ್ಳೆಯ ಕೆಲಸವೇ. ಆದರೆ ನಾವು ಸಂಧ್ಯಾವಂದನಾದಿಗಳನ್ನು ತತ್ಕಾಲದಲ್ಲಿ ಮಾಡಲೇಬೇಕು. ಇದು ಶಾಸ್ತ್ರವೇ ಹೇಳ್ತಾ ಇದೆ. ಏನು ಶಾಸ್ತ್ರಾಧ್ಯಯನ ಮಾಡ್ತಾ ಇದ್ದೇವಲ್ಲ, ಇದು ಧ್ಯಾನಕ್ಕೆ ಸಮಾನವಾಗಿರ್ತಕ್ಕಂಥದ್ದು. ನಿರಂತರವಾಗಿರ್ತಕ್ಕಂಥ ಶಾಸ್ತ್ರ ಚಿಂತನೆ ಇದೆಯಲ್ಲ, ಅದು ಧ್ಯಾನಕ್ಕೆ ಸಮಾನವಾದದ್ದು. ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ. ಉಪಾಸನ ಅದು ಶಾಸ್ತ್ರಾಭ್ಯಾಸ ಅಂದರೆ ಧ್ಯಾನ. ಹಾಗಾದರೆ ಧ್ಯಾನ ಮಾಡ್ತಾ ಇದ್ದೇವೆ, ಆದರೆ ನಮಗೆ ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿ ಇರುವಂತಹದ್ದು ಅವಸ್ಥೆ ಅದು. ಆದ್ದರಿಂದ ಈ ಶಾಸ್ತ್ರಾಭ್ಯಾಸ ಮಾಡ್ತಾ ಇದ್ದರೂ ಕೂಡ ಊಟಕ್ಕೆ ಮಧ್ಯದಲ್ಲಿ ಕಾಫಿಗೆ ಯಾವ ರೀತಿ ಗ್ಯಾಪ್ ಕೊಡ್ತೇವೋ ಅದೇ ರೀತಿಯಲ್ಲಿ ಸಂಧ್ಯಾವಂದನೆಗೂ ಕೂಡ ನಾವು ಅವಕಾಶವನ್ನು ಕೊಡಲೇಬೇಕು ಅಂತ. ಅದು ಸಹ ಆದ್ದರಿಂದ ಆ ಸಂಧ್ಯಾವಂದನೆ ತತ್ಕಾಲದಲ್ಲಿ ಮಾಡಲಿಲ್ಲ ಅಂದರೆ ದೋಷ ಆಗುತ್ತೆ. ಯಾರಿಗೆ? ಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿರ್ತಕ್ಕಂತಹ ಯೋಗಿಗೆ ಅದು ದೋಷ ಆಗುತ್ತೆ. ಆದರೆ ಅಸೌ ಗರೀಯಸಃ
ಅಸಂಪ್ರಜ್ಞಾತ ಸಮಾಧಿಸ್ಥ ಯೋಗಿನಃ ದೋಷಃ ನ. ಯಾರು ಅಸಂಪ್ರಜ್ಞಾತ ಸಮಾಧ್ಯವಸ್ಥೆಯಲ್ಲಿದ್ದಾನೋ, ಲೋಕದ ಪರಿವೆಯೇ ಇಲ್ಲವೋ, ಕಾಲದ ಜ್ಞಾನವೇ ಇಲ್ಲವೋ ಅಂತಹ ವ್ಯಕ್ತಿಗೆ ಸಂಧ್ಯಾವಂದನಾದಿಗಳನ್ನು ಬಿಡ್ತಾನೆ ಅಂತಂದರೆ ಅದು ದೋಷ ಅಲ್ಲವೇ ಅಲ್ಲ. ಅಲ್ಪಸ್ಯ ಯಹ ದೋಷಃ ಸಹ ಮಹತಃ ದೋಷಃ ನ ಇತಿ ಯಾವತ್. ಅದರಿಂದ ಅಲ್ಪರಾದ ವ್ಯಕ್ತಿಗಳಿಗೆ ಯಾವುದು ದೋಷವೋ ಅದು ಮಹಾತ್ಮರಿಗೆ ದೋಷ ಅಲ್ಲ ಅಂತ. ಲೋಕೇಪಿ ಏವಂ ಚೇತ್, ಲೋಕದಲ್ಲೇ ಹೀಗಿರಬೇಕಾದ್ರೆ ಅಲೌಕಿಕ ಅಚ್ಯುತಃ, ಪರಮಾತ್ಮ ಅವನು ಅಲೌಕಿಕ ಅಪ್ರಾಕೃತನಾದ ವ್ಯಕ್ತಿ ಅವನು. ಅಂತಹ ಪರಮಾತ್ಮನಿಗೆ ಯಾಕೆ ಅವನು ಅಲೌಕಿಕ? ನ ಕರ್ಮಣ ಲಿಪ್ಯತೆ ಪಾಪಕೇನ ಅಂತ. ಪರಮಾತ್ಮ ಪಾಪ ಕರ್ಮಗಳಿಂದ ಲೇಪವುಳ್ಳವನಾಗೋದಿಲ್ಲ. ಪಾಪಕೇನ ಕರ್ಮಣ ನ ಲಿಪ್ಯತೆ, ಪಾಪಕರ್ಮಗಳಿಂದ ಲೇಪ ಅವನಿಗಿಲ್ಲ ಎಂಬುದಾಗಿ ಶ್ರುತಿ ಹೇಳ್ತಾ ಇದೆ. ಆದ್ದರಿಂದ ಕ್ರೂರ ಕರ್ಮ ಕರಣೇಪಿ, ಭಗವಂತ ಎಷ್ಟೇ ಕ್ರೌರ್ಯ ಕೆಲಸವನ್ನು ಮಾಡಲಿ, ಎಲ್ಲರನ್ನೂ ಕೊಲ್ಲುವಂತಹ ಏನು ಈ ವ್ಯಾಪಾರ ಇದೆಯಲ್ಲ, ಸಂಹಾರ ರೂಪ ವ್ಯಾಪಾರ, ಇದು ಅತ್ಯಂತ ಕ್ರೂರವಾದಂತಹ ಕೆಲಸ. ಇಂತಹ ಕೆಲಸವನ್ನು ಮಾಡಿದರೂ ಕೂಡ ಪಾಪಲೇಪಾಖ್ಯ ಚ್ಯುತಿರಹಿತ, ಅವನು ಅಚ್ಯುತ. ಯಾಕೆ? ಇಷ್ಟೆಲ್ಲ ಜೀವಿಗಳನ್ನು ಸಂಹಾರ ಮಾಡಿದರೂ ಪಾಪದ ಲೇಪ ಎಂಬತಕ್ಕಂಥ ಚ್ಯುತಿ ಅವನಿಗಿಲ್ಲ. ಆದ್ದರಿಂದ ಅವನು ಅಚ್ಯುತನಾಗಿದ್ದಾನೆ. ಅವನು ಯಾರು? ಹಾಂ, ಹೌದು, ದೋಷ ಅಲ್ಲ. ಯಾಕೆ? ರಾಗದ್ವೇಷಾದಿಗಳಿಂದ ಅವನು ಮಾಡೋದಿಲ್ಲ. ಹಾಂ, ಬೇಕಾಗಿಲ್ಲ. ಅದನ್ನೇ ಯಸ್ತ್ವಾತ್ಮರತಿರೇವ ಸ್ಯಾತ್ ಆತ್ಮತೃಪ್ತಶ್ಚ ಮಾನವಃ ಆತ್ಮನ್ಯೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ ಅಂತ ಕೃಷ್ಣ ಪರಮಾತ್ಮ ಹೇಳಿತು. ಎಲ್ಲ ಕರ್ಮಗಳನ್ನು ಮಾಡೋದು ಅವನ ದರ್ಶನಕ್ಕೆ. ಅಸಂಪ್ರಜ್ಞಾತ ಅವಸ್ಥೆಯಲ್ಲಿ ಅವನ ದರ್ಶನದಿಂದ ಆನಂದ ಪಡಿತಾ ಇದ್ದೇವೆ ಅಂತಂದಮೇಲೆ ಇದ್ಯಾವುದು ಬೇಕಾಗಿಲ್ಲ. ನಿಖಿಲಂ ಸಂಹೃತ್ಯ ಅಪವಾದಿ ಕಿಂ ನೈವ ಇತ್ಯರ್ಥ. ಎಲ್ಲರನ್ನೂ ಸಂಹಾರ ಮಾಡ್ತಾನೆ ಎಂದ ಮಾತ್ರಕ್ಕೆ ಅವನು ಪಾಪವುಳ್ಳವನು, ಅಪರಾಧಿ ಆಗ್ತಾನ? ನೈವ, ಆಗೋದೇ ಇಲ್ಲ. ಪ್ರತ್ಯುತ ಸೃಜತ್ಯವತ್ಯತ್ತಿನ ತತ್ರ ಸಜ್ಜತೆ ಇತ್ಯಾದಿನ ಸ್ತುತ್ಯ ಏವ ಇತಿ ಭಾವ ಅಂತ ಭಾಗವತ ಹೇಳ್ತಾ ಇದೆ. ಭಗವಂತ ಸೃಜತಿ, ಸೃಷ್ಟಿ ಮಾಡ್ತಾನೆ. ಅವತಿ, ಭಗವಂತ ರಕ್ಷಣೆಯನ್ನು ಮಾಡ್ತಾನೆ. ಅಷ್ಟೇ ಅಲ್ಲ, ಅತ್ತಿ, ಎಲ್ಲವನ್ನೂ ಕೂಡ ಭಗವಂತ ತಿಂತಾನೆ. ತಿಂತಾನೆ ಅಂದರೆ ಸಂಹಾರ ಮಾಡ್ತಾನೆ. ಹೀಗೆ ಸೃಷ್ಟಿ, ರಕ್ಷಣಾ, ಸಂಹಾರ ಮಾಡ್ತಕ್ಕಂಥ ಪರಮಾತ್ಮ ತತ್ರ ನ ಸಜ್ಜತೆ, ಪರಮಾತ್ಮನಿಗೆ ಅವುಗಳಲ್ಲಿ ಆಸಕ್ತಿ ಎಂಬತಕ್ಕಂಥದ್ದಿಲ್ಲ. ನಾವು ಒಂದನ್ನು ಸಂಹಾರ ಕೊಂದರೆ ಅದು ನಮಗೆ ರಾಗದ್ವೇಷಾದಿಗಳಿದೆ, ಆಸಕ್ತಿ ಇದೆ, ಆದ್ದರಿಂದಾಗಿ ನಮಗೆ ಪಾಪದ ಲೇಪ ಆಗುತ್ತೆ. ಭಗವಂತ ತನ್ನ ಉದ್ದೇಶದಿಂದ, ಸ್ವಾರ್ಥದಿಂದ ಭಗವಂತ ರಾಗದ್ವೇಷಾದಿಗಳಿಂದ ಏನೂ ಮಾಡೋದಿಲ್ಲ. ಆದ್ದರಿಂದ ನ ತತ್ರ ಸಜ್ಜತೆ, ಮಾಡಿದ್ರೂ ಕೂಡ ಅವನಿಗೆ ಅದರಲ್ಲಿ ಆಸಕ್ತಿ ಇಲ್ಲ, ಲೇಪ ಇಲ್ಲ ಎಂಬುದಾಗಿ ಭಾಗವತ ಹೇಳ್ತಾ. ಆದ್ದರಿಂದ ಇದನ್ನು ಭಗವಂತ ಸ್ತೋತ್ರ ಮಾಡೋದು. ಭಗವಂತ ಸಂಹಾರ ಮಾಡ್ತಾನೆ ಅಂತ ಭಗವಂತನನ್ನು ಸ್ತೋತ್ರ ಮಾಡೋದು. ಎಲ್ಲಿಯಾದರೂ ಕೊಲೆ ಮಾಡ್ತಾನೆ ಅಂತ ಅವನನ್ನು ಹೊಗಳ್ತಾರ? ತೆಗಳ್ತಾರೆ, ನಿಂದನೆ ಮಾಡ್ತಾರೆ. ಆದರೆ ಭಗವಂತನನ್ನು ಸಂಹಾರ ಮಾಡ್ತಾನೆ ಅಂತ ಸ್ತೋತ್ರ ಮಾಡ್ತಾರೆ. ಯಾಕೆ? ಸಂಹಾರ ಮಾಡಿದ್ರೂ ಭಗವಂತನಿಗೆ ಯಾವ ಆಸಕ್ತಿ ಇಲ್ಲದೆ ಸಂಹಾರ ಮಾಡ್ತಾನೆ, ಆದ್ದರಿಂದ ಅದು ಗುಣ ಆಗಿದೆ ಅಂತ. ಏನು ಪಾಪ? ಜೀವಹತ್ಯ, ಜೀವನನ್ನು ಕೊಂದಂತಹ ಪಾಪ. ಅಸುರ್ಯ ನಾಮತೆ ಲೋಕಾ ಅಂಧೇನ ತಮಸಾವೃತಾ ತಾನ್ಸ್ತೆ ಪ್ರೇತ್ಯಾಭಿಗಚ್ಚಂತಿ ಏಕೇ ಚ ಆತ್ಮಹನೋ ಜನ. ಸುಖದ ಲವಲೇಶ ಇಲ್ಲದೇ ಇರತಕ್ಕಂತಹ ಅಂಧನ್ ತಮಸ್ಸಿನಿಂದ ಕೂಡಿರುವಂತಹ ಲೋಕ ಅದನ್ನು ಹೊಂದುತ್ತಾರೆ. ಏಕೇಚ ಆತ್ಮಹನಃ, ಯಾವುದೇ ಜೀವನನ್ನು ಕೊಂದರು ಪರಮಾತ್ಮನ ನಿರ್ಗುಣತ್ವವನ್ನು ಹೇಳ್ತಾರೆ ಅಂತಂದರೆ ಅದು ಪರಮಾತ್ಮನನ್ನು ಹತ್ಯೆ ಆಗುತ್ತೆ. ಅವರಿಗೂ ಅದೇ ದುಃಖ. ಯಾರು?
ಹ್ಞೂ. ಯಾರನ್ನು ಕೊಂದಾಕಿದ್ದು? ಅದೇ ಒಬ್ಬ ವ್ಯಕ್ತಿ 300 ಜನನನ್ನು ಕೊಂದು ಹಾಕಿದ, ಅವನನ್ನು ಸೆರೆಯಲ್ಲಿಟ್ಟಿದ್ದಾರೆ ಅಂತ. ಹಾಂ, ಮರ್ಯಾದೆ ಮಾಡಿದ್ದಾರೆ. ಹಾಂ, ಒಬ್ಬ ದುಷ್ಟರನ್ನೆಲ್ಲ ಸಂಹಾರ ಮಾಡ್ದ ಅಂಥೇಳಿ, ಲೋಕರಕ್ಷಣೆಗೋಸ್ಕರ, ದೇಶದ ರಕ್ಷಣೆಗೋಸ್ಕರ ಮಾಡ್ದ ಅಂಥೇಳಿ ಅವನನ್ನು ಸನ್ಮಾನ ಮಾಡಿದ್ದಾರೆ. ಆದ್ದರಿಂದಾಗಿ ಕೊಂದಿದ್ದು ಅದು ಏನು ದೇಶ ವಿರೋಧಿಗಳನ್ನು ಕೊಂದಿದ್ದಾರೆ, ಅದರಿಂದ ಗುಣವೇ ಆಯಿತು. ಅದೇ, ಆದರೆ ಭಗವಂತ ಎಲ್ಲರನ್ನೂ ಸಂಹಾರ ಮಾಡ್ತಾನೆ. ಇಲ್ಲಿ ದೇಶ ರಕ್ಷಣೆ ಉದ್ದೇಶ ಇದೆ, ಅಲ್ಲಿ ಅದು ಇಲ್ಲ. ಹಾಂ, ಆದರೆ ಭಗವಂತ ದೋಷದ ಲೇಷ. ಹಾಂ, ಆಗಬೇಕು. ಆದರೆ ಅದು ಒಂದು ಒಳ್ಳೆ ಕೆಲಸವೇ, ಆದರೆ ಅದರಿಂದ ಹೆಚ್ಚು ಪುಣ್ಯ ಬರ್ತಿತ್ತು, ಅಷ್ಟು ಪುಣ್ಯ ಬರಲ್ಲ ಈಗ. ಪುಣ್ಯ ಕೆಲಸವೇ ಅದು. ಟೆರರಿಸ್ಟ್ಗಳನ್ನು ನಾವು ಕೊಲ್ಲಬಾರ್ದು, ಆದರೆ ಯೋಧರು ಯಾರಿದ್ದಾರೋ, ಸೈನಿಕರು ಯಾರಿದ್ದಾರೋ, ಸೋಲ್ಜರ್ ಯಾರಿದ್ದಾರೋ ಅವರು ಕೆಲಸ ಅದು, ಅವ್ರು ಮಾಡಬೇಕದನ್ನು. ಹಾಂ, ಆದರೂ ಭಗವಂತನ ಆರಾಧನೆ ಅಂತ ಕೊಂದರೆ ಹೆಚ್ಚು ಪುಣ್ಯ. ದೇಶದ ರಕ್ಷಣೆ ನನ್ನ ಕರ್ತವ್ಯ ಅಂತ ನಾನು ಮಾಡಬೇಕು ಅಂತ ಮಾಡಿದ್ರೆ ಪುಣ್ಯ ಇದ್ದೇ ಇದೆ. ಅವಾಗ ಅದು ಏನು ಮಾಡಲಿಕ್ಕಾಗಲ್ಲ. ಇವನು ಉದ್ದೇಶ ಇರೋದು ದುಷ್ಟರನ್ನು ಕೊಲ್ಲಬೇಕು ಅಂತ, ಅದರ ಜೊತೆಯಲ್ಲಿ ಸದಾ ಒಬ್ಬ ಹೋದ ಅಂತಂದ್ರೆ, ಆದರೂ ಅದು ಲೇಪ ಆಗಲ್ಲ. ಯಾಕೆ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಹೋಗಿದ್ದಾನೆ, ಅಚಾನಕವಾಗಿ ಆಗಿದೆ. ಅದರಿಂದ ಹೌದು, ಅಷ್ಟೇ. ಇವನಿಗೆ ಲೇಪ ಇಲ್ಲ. ಹಾಂ, ಅದು ಸೈನಿಕರಿಗೆಲ್ಲ ಅಷ್ಟೆಲ್ಲ ಅನುಸಂಧಾನ ಇರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಅವ್ರ ಕರ್ತವ್ಯ ಅಂತ ಮಾಡ್ತಾರೆ. ಅದು ನನ್ನ ಕರ್ತವ್ಯ ಅಂತ ಮಾಡ್ತಾರಲ್ಲ, ಅದನ್ನೇ ಕೃಷ್ಣ ಪರಮಾತ್ಮ ಹೇಳಿದ್ದು. ಕರ್ತವ್ಯ ಅಂತ ನೀನು ಮಾಡು, ಅದು ಕೂಡ ನಿನ್ನನ್ನು ಕಾಪಾಡುತ್ತೆ. ಹಾಂ, ಇದಮಪಿ ಪೂರ್ವಾರ್ಧೋಕ್ತ ಲೋಕನೀತೇ ಉದಾಹರಣಂ ಅಂತ. ಅಂದ ಹಿಂದೇನು ಮಹಾತ್ಮರಿಗೆ ಯಾವುದು ದೋಷ ಅಲ್ಲ, ಅಲ್ಪಜ್ಞರಿಗೆ, ಅಲ್ಪ ವ್ಯಕ್ತಿಗಳಿಗೆ ಯಾವುದು ದೋಷ ಅಂತ ಹೇಳಿದರು. ಆ ಹಿಂದೆ ಪೂರ್ವಾರ್ಧದಲ್ಲಿ ಹೇಳಿರ್ತಕ್ಕಂಥದ್ದಕ್ಕೆ ಏನು ಲೋಕನೀತಿ ಇದೆ, ಅದಕ್ಕೆ ಇದು ಉದಾಹರಣೆ. ಒಂದು ಕೊಲೆ ಮಾಡಿದ್ರೇ ದೋಷ ಆಗುತ್ತೆ, ಎಲ್ಲರನ್ನು ಕೊಂದರೂ ಕೂಡ ಮಹಾತ್ಮನಾದ ಪರಮಾತ್ಮನಿಗೆ ದೋಷ ಅಲ್ಲ. ಏತೇನೈವ, ಅದರಿಂದ ಏನಾಯಿತು? ರಾವಣ ಹನನೇನ ರಾಮಸ್ಯ ಬ್ರಹ್ಮಹತ್ಯಾದಿಕಮಪಿ ಗರ್ಭಸ್ರಾವೇಣೈವ ನಿರಸ್ತಂ ವೇದಿತವ್ಯಂ. ಕೆಲವರೆಲ್ಲ ಹೇಳ್ತಾರೆ, ರಾಮೇಶ್ವರದಲ್ಲಿ ರಾಮ ಈಶ್ವರನನ್ನು ಪ್ರತಿಷ್ಠೆ ಮಾಡಿದ್ಯಾಕೆ? ಈಶ್ವರನ ಭಕ್ತನಾದ ಒಂದು, ಬ್ರಾಹ್ಮಣನೂ ಆದ ಇನ್ನೊಂದು, ರಾವಣನನ್ನು ಕೊಂದಿದ್ದಾನೆ. ಆದ್ದರಿಂದಾಗಿ ರಾಮನಿಗೆ ಪಾಪ ಬಂತು. ಆ ಪಾಪ ಪರಿಹಾರ ಮಾಡಿಕೊಳ್ಳಿಕ್ಕೋಸ್ಕರ ರಾಮ ಈಶ್ವರನು ಪ್ರತಿಷ್ಠೆ ಮಾಡ್ದ ಅಂತ ಹೇಳ್ತಾರೆ. ಆದರೆ ಅಲ್ಲವೇ, ಯಾಕೆ ಇಡೀ ಜಗತ್ತನ್ನೇ ಭಗವಂತ ಕೊಂದರೆ, ಈ ರಾವಣ ಅಲ್ಲ, ಈ ರಾವಣ ಯಾರಿಂದ ವರವನ್ನು ಪಡೆದಿದ್ದಾನೋ ಬ್ರಹ್ಮದೇವರು, ಅವರನ್ನೇ ಕೊಲ್ತಾನೆ ಭಗವಂತ. ಹೀಗೆ ಬ್ರಾಹ್ಮಣನಾಗಿ ಹುಟ್ಟಿರ್ತಕ್ಕಂಥವನು ಯಾವ ರಾವಣ, ಅವನು ಬ್ರಾಹ್ಮಣನಾಗಿ ಹುಟ್ಟಲಿಕ್ಕೆ ಯಾರ ಕಾರಣ ಇದ್ದಾರೋ ಬ್ರಹ್ಮದೇವರು, ಅವರನ್ನು ಕೊಂದ್ರೇ ಇವರಿಗೆ ಪಾಪ ಎಂಬತಕ್ಕಂಥದ್ದು ಬರಲಿಲ್ಲ ಅಂತಂದ ಮೇಲೆ ಈ ರಾವಣನಂತಹ ದುಷ್ಟನನ್ನು ಕೊಂದಿದ್ದರಿಂದ ಪಾಪ ಬರುತ್ತೇನೋ? ಇಲ್ಲವೇ ಇಲ್ಲ.
ಅದೇ ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಏನೂ ವ್ಯತ್ಯಾಸ ಇಲ್ಲ. ಆದರೆ ಮೂಲ ರೂಪದಲ್ಲಿ ಇಂತಹ ಕೆಲಸವನ್ನು ಮಾಡಲ್ಲ, ಅವತಾರದಲ್ಲಿ ಮಾಡ್ತಾನೆ. ಅವತಾರದಲ್ಲಿ ಮಾಡಿದಾಗ ಆವಾಗ ಅವತಾರ ರೂಪಕ್ಕೆ ಪಾಪದ ಲೇಪ ಇದೆಯಾ, ದೋಷದ ಲೇಪ ಇದೆ ಅಂತ ಸಂದೇಹ ಬರುತ್ತೆ. ಆದರೆ ಅದು ಇಲ್ಲ. ಏನು ಯಾವುದು? ಕೆಲವೊಂದು ಪುರಾಣಗಳಲ್ಲಿ ಹೇಳ್ತಾರೆ, ಮೋಹಕವಾದ ಪುರಾಣಗಳಲ್ಲಿ, ತಾಮಸ ಪುರಾಣಗಳಲ್ಲಿ ಅದನ್ನು ಮುಂದೆ ಹೇಳ್ತಾರೆ. ಇಲ್ಲಿ ವಾದಿರಾಜರ ಮುಂದೆ ಹೇಳ್ತಾರೆ, ಆ ರುದ್ರದೇವರಿಗೆ ಬ್ರಹ್ಮಹತ್ಯೆ ಪಾಪ ಇತ್ತು. ಬ್ರಹ್ಮದೇವರ 5ನೇ ತಲೆ ತೆಗೆದರಲ್ಲ, ಆದ್ದರಿಂದ ಮಹಾಭಕ್ತನಾದಂತಹ ಬ್ರಹ್ಮನ ತಲೆ ತೆಗೆದರಿಂದ ಪಾಪ ಬಂದಿತ್ತು. ಆ ಪಾಪ ಕಳ್ಕೊಳ್ಳಿಕ್ಕೋಸ್ಕರ ರಾಮಚಂದ್ರ ಏನು ಮಾಡ್ದ, ಅಲ್ಲಿ ಪ್ರತಿಷ್ಠೆ ಮಾಡ್ದ. ಯಾಕೆ ಅಂತಂದರೆ ಅದಕ್ಕೆ ಹೇಳ್ತಾರೆ, ಸೇತುಂ ದೃಷ್ಟ ಬ್ರಹ್ಮಹತ್ಯಾಂ ವ್ಯಪೋಹತಿ. ರಾಮೇಶ್ವರದ ಸೇತು ದರ್ಶನ ಆದರೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗುತ್ತೆ. ಇವನು ಬ್ರಹ್ಮಹತ್ಯಾ ದೋಷಕ್ಕೆ ಬಲಿಯಾಗಿದ್ದಾನೆ ಈಶ್ವರ. ಅವನು ನಿತ್ಯ ಸೇತು ದರ್ಶನ ಮಾಡು ಅಂತ ಅವನ ಪ್ರಾರ್ಥನೆಯಿಂದ ಪ್ರತಿಷ್ಠೆ ಮಾಡಿದನಂತೆ. ಆ ಈಶ್ವರನೇ ರಾಮನಲ್ಲಿ ಕೇಳ್ಕೊಂಡಂತೆ, ನಾನು ಪಾಪ ಮಾಡಿದ್ದೇನೆ, ನನ್ನ ಪಾಪ ಪರಿಹಾರ ಆಗಬೇಕು, ಅದಕ್ಕೋಸ್ಕರ ನೀನು ನನ್ನಲ್ಲಿ ಇಲ್ಲಿ ಪ್ರತಿಷ್ಠೆ ಮಾಡು. ಪ್ರತಿಷ್ಠೆ ಮಾಡೋದ್ರಿಂದ ನೀನು ಕಟ್ಟಿದ ಸೇತುವೆ ದರ್ಶನ ಆಗುತ್ತೆ, ಆದ್ದರಿಂದ ನನ್ನ ಪಾಪ ಪರಿಹಾರ ಆಗುತ್ತೆ ಅಂತ ಅವನ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕೋಸ್ಕರ ಅವನನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದ್ದಷ್ಟೇ ಹೊರತು ರಾಮನ ಬ್ರಹ್ಮಹತ್ಯೆ ಪಾಪ ಪರಿಹಾರಕ್ಕೋಸ್ಕರ ರಾಮ ಈಶ್ವರನ್ನು ಪ್ರತಿಷ್ಠೆ ಮಾಡಿದ್ದಲ್ಲ. ಇದು ವಾಸ್ತವಿಕ. ಹೌದು ಹೌದು, ಲೋಕನೀತಿಯಿಂದಲೂ ಅದು ದೋಷ ಅಲ್ಲ. ಅದು ಅಂತೂ ಬ್ರಾಹ್ಮಣನಾಗಿದ್ದಾನೆ ಅಂತಂದರೆ ಇಲ್ಲ ಇಲ್ಲ, ಬ್ರಾಹ್ಮಣನಿಗೆ ಮರಣದಂಡನಾದಿಗಳನ್ನು ಕೊಡಬಾರ್ದು. ಅವನಿಗೆ ಅಶ್ವತ್ಥಾಮಾಚಾರ್ಯರನ್ನು ಭೀಮಸೇನ ದೇವರು ಹಿಡಿದು ತಂದಾಗ ಮಹಾಭಾರತದಲ್ಲಿ ಅದನ್ನೇ ಹೇಳ್ತಾರೆ, ವಧ್ಯತಾಂ ಏಷಃ, ಇವನನ್ನು ಕೊಂದುಬಿಡ್ರಿ, ಯಾಕೆ ನಮ್ಮ ಮಕ್ಕಳನ್ನು ಕೊಂದಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಆದರೆ ಬ್ರಹ್ಮಬಂಧು ನ ಹಂತವ್ಯ ಅಂದರೆ ಅವನ್ನು ಸಂಹಾರ ಮಾಡಬಾರ್ದು. ಅಂದರೆ ಅವರಿಗೆ ಅರ್ಥ ಅಹರಣ, ಹಣ ಇದೆ ಅದನ್ನೆಲ್ಲ ನಾವು ಮುಟ್ಗೋಲು ಹಾಕೋದು, ಅಪಹಾರ ಮಾಡೋದು, ಅಥವಾ ಅವನನ್ನು ಊರಿಂದ ಹೊರಗೆ ಹಾಕೋದು, ಈ ರೀತಿಯಾಗಿರ್ತಕ್ಕಂಥ ಶಿಕ್ಷೆ ಕೊಡಬೇಕಷ್ಟೇ ಹೊರತು ದೈಹಿಕವಾಗಿರ್ತಕ್ಕಂತಹ ದಂಡನೆ, ಮರಣದಂಡನೆ ಇತ್ಯಾದಿಗಳು ಬ್ರಾಹ್ಮಣರಿಗಿಲ್ಲ. ಅದಕ್ಕಿತ್ತಾಯಿತು, ಅದನ್ನೇ ಅರ್ಥಾಪಹರಣ. ಆದ್ದರಿಂದ ರಾವಣನನ್ನು ಕೊಂದಿದ್ದರಿಂದ ರಾಮನಿಗೆ ಬ್ರಹ್ಮಹತ್ಯಾದಿ ಪಾಪಗಳು ಬಂದಿದೆ ಎಂಬತಕ್ಕಂಥದ್ದು ಗರ್ಭಸ್ರಾವೇಣ ಇವಾ ಗತಂ, ಅದು ಗರ್ಭಸ್ರಾವವಾಗಿ ಅದಕ್ಕೆ ಅವಕಾಶವೇ ಇಲ್ಲದಂತೆ ಆ ದೋಷ ಎಂಬತಕ್ಕಂಥದ್ದು ದೂರ ಆಗಿದೆ. ಯಾಕೆ ಎಲ್ಲರನ್ನು ಅಲ್ಲಲ್ಲ, ಅಂದರೆ ಆ ಶಂಕೆಗೆ ಅವಕಾಶವೇ ಇಲ್ಲ ಅಂತ. ಏನು, ಮಗು ಗರ್ಭದಲ್ಲಿ ಹುಟ್ಟಿ ಬೆಳಿಬೇಕು, ಆದರೆ ಗರ್ಭಸ್ರವೇ ಆಗೋಯ್ತು ಅಂತಂದರೆ ಆವಾಗ ಅದು ಬೆಳಿಲಿಕ್ಕಿಲ್ಲವೇ ಇಲ್ಲ. ಹಾಗೆ ರಾಮನಿಗೆ ಪಾಪ ಬರುತ್ತೆ ಅಂತದಿದೆಯಲ್ಲ, ಅದು ಎಲ್ಲರನ್ನೂ ಕೊಂದರೆ ಬರಲಿಲ್ಲ ಅಂತಂದ ಮೇಲೆ ಯಾವುದೋ ಒಬ್ಬ ದುಷ್ಟನನ್ನು ಕೊಂದರೆ ಆ ಪಾಪ ಎಲ್ಲಿ ಬರುತ್ತೆ ಅಂತ ಆ ಪಾಪಕ್ಕೆ ಅವಕಾಶವೇ ಇಲ್ಲ. ಯಾರು ಬ್ರಾಹ್ಮಣರಿಗೆ ಅಷ್ಟು ಇದೆ ಇದೆ. ಯದ್ಭಾವಿ ತದ್ಭವತ್ಯೇವ ಯದಭಾವಿ ನ ತದ್ಭವೇತ್ ಕಲ್ಪಾಂತೆ ತಲ್ಪಕಲ್ಪಮ್ಯತೆ ಪತ್ರಮಾಸೀನ್ನ ಪಾದಪಃ. ಇನ್ನು ಭಗವಂತನಿಗೆ ಹುಟ್ಟು ಎಂಬತಕ್ಕಂತಹ ದೋಷ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಹುಡ್ತೇವೆ, ಜನನ ಎಂಬತಕ್ಕಂಥದ್ದು ಒಂದು ದೋಷ. ಭಗವಂತನಿಗೆ ಜನನ ಎಂಬತಕ್ಕಂತಹ ದೋಷ ಎಂಬತಕ್ಕಂಥದ್ದು ಇಲ್ಲ ಅನ್ನೋದನ್ನು ಕೈಮುತ್ಯ ನ್ಯಾಯದಿಂದ ಹೇಳ್ತಾ ಇದ್ದಾರೆ. ಯಾವುದು ಆಗಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ, ಯದ್ಭಾವಿ ಏನಾಗಬೇಕು ಅಂತ ಭಗವಂತನ ಇಚ್ಛೆ ಇದೆಯೋ ತದ್ಭವತ್ಯೇವ, ಅದು ಆಗೇ ಆಗುತ್ತೆ. ಯದಭಾವಿ
ಯಾವುದು ಅಂದರೆ ಯಾವುದು ಆಗಬೇಕು ಅಂತ ಇಚ್ಛೆ ಇದೆಯೋ ಅದು ಕಾರಣ ಇಲ್ಲದಿದ್ದರೂ ಕೂಡ ಆಗುತ್ತೆ. ಭಗವಂತನ ಇಚ್ಛೆ ಆಗಬೇಕು ಅಂತಿದೆ ಅಂತಾದರೆ ಕಾರಣ ಇಲ್ಲದಿದ್ದರೂ ಕೂಡ ಅದಾಗುತ್ತೆ. ಉದಾಹರಣೆ ಹೇಳ್ತೀರಾ? ದುರ್ವಾಸ ಋಷಿಗಳು ರಾಮನ ಅರಮನೆಗೆ ಬಂದರು. ತುಂಬ ಹಸಿವೆಯಾಗಿದೆ, ಊಟ ಹಾಕಬೇಕು. ಅಲ್ಲಲ್ಲ, ಏನು ಆಗಬೇಕೋ ಅದು ಕಾರಣ ಇಲ್ಲದ್ರೂ ಆಗುತ್ತೆ, ಕಾರಣ ಇಲ್ಲದಿದ್ದರೂ ಕೂಡ ಆಗುತ್ತೆ. ಅದಕ್ಕೆ ಉದಾಹರಣೆ ಹೇಳ್ತಾ ಇದ್ದೇನೆ. ದುರ್ವಾಸ ಋಷಿಗಳು ಅಯೋಧ್ಯೆಗೆ ಬಂದರು. ಬರಬೇಕಾದ್ರೆ ತುಂಬ ಹಸಿವೆಯಾಗಿದೆ, ರಾಮರಾಜ್ಯ ಏನೂ ಈ ಕೊರತೆ ಇಲ್ಲ ಅಂತ ಹೇಳ್ತಾರೆ, ನನಗೆ ಊಟ ಹಾಕೋರಿಲ್ಲ ಅಂತಲೇ ಹೇಳ್ಕೊಂಬಂದ್ರಂತೆ. ರಾಮ ಲಕ್ಷ್ಮಣನನ್ನು ದ್ವಾರಪಾಲಕನನ್ನಾಗಿ ನಿಲ್ಲಿಸಿದ್ದಾನೆ. ಆವಾಗ ರುದ್ರದೇವರು ಮೂಲ ರೂಪದಿಂದ ರಾಮನ ಹತ್ರ ಬಂದಿದ್ದಾರೆ, ನಿನ್ನ ಅವತಾರ ಸಮಾಪ್ತಿ ಆಗಬೇಕು ಅಂತ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ. ಅದೇ ಕಾಲದಲ್ಲಿ ರುದ್ರದೇವರ ಅವತಾರ ಯಾರು? ದುರ್ವಾಸ ಋಷಿಗಳು. ಅವರು ಬರ್ತಾ ಇದ್ದಾರೆ. ಹಸಿವೆ, ರಾಮರಾಜ್ಯ ಅಂತ ಹೇಳ್ತಾರೆ, ಒಂದು ತುತ್ತು ಅನ್ನ ಹಾಕೋರಿಲ್ಲ ಅಂತ. ಆವಾಗ ರಾಮನ ಅರಮನೆಗೂ ಬಂದರು. ಲಕ್ಷ್ಮಣ ದ್ವಾರಪಾಲಕನಾಗಿ ನಿಂತಿದ್ದಾನೆ. ಈಗ ರಾಮನ ಹೇಳಿದ್ದಾನೆ, ಒಂದು ವೇಳೆ ನನ್ನ ಅನುಮತಿ ಇಲ್ಲದೆ ಯಾರನ್ನಾರು ಒಳಗೆ ಬಿಡ್ತೀಯ ನಿನ್ನ ತಲೆ ಕಡಿತೀನಿ ಅಂತ. ದುರ್ವಾಸ ಋಷಿಗಳು ಬಂದಿದ್ದಾರೆ. ಈಗ ನಾನು ರಾಮನನ್ನು ನೋಡಬೇಕು, ರಾಮರಾಜ್ಯ ಅಂತ ಹೇಳ್ತಾರೆ, ನನಗೆ ಹಸುವೆಯನ್ನು ಪರಿಹಾರ ಮಾಡೋರು ಯಾರೂ ಇಲ್ಲ ಅಂತ ಹೇಳ್ಕೊಂಬರ್ತಾ ಇದ್ದಾರೆ. ಈಗ ಒಳಗಡೆ ಬಿಟ್ಟರೆ ರಾಮ ಅವನು ನನ್ನ ತಲೆಯನ್ನು ತೆಗಿತಾನೆ. ಒಳಗಡೆ ಬಿಡಲಿಲ್ಲ ಅಂತಾದರೆ ದುರ್ವಾಸ ಋಷಿಗಳು ಕೋಪ ಬರುತ್ತೆ, ಶಾಪ ಕೊಡ್ತಾರೆ. ಹಾಗಾದ್ರೆ ಏನು ಮಾಡಬೇಕು? ಹಾಗೆ ಉಭಯತ ಪಾಶಾರಜ್ಜು, ಎರಡು ರೀತಿಯಾದ ಸಮಸ್ಯೆ ಬಂತು. ಅದಕ್ಕೆ ಲಕ್ಷ್ಮಣ ಯೋಚನೆ ಮಾಡ್ತಾನೆ, ಈ ಬ್ರಾಹ್ಮಣರ ಶಾಪ ತಟ್ಟೋದು ಬೇಡ. ರಾಮಚಂದ್ರ ಅವನು ಬೇಕಾದರೆ ನನಗೆ ದಂಡನೆ ಕೊಡ್ತಾನೆ ಅಂತಂದರೆ ರಾಮನ ಕೈಯಿಂದ ಸಾಯೋದು ಪರವಾಗಿಲ್ಲ, ಅದು ಯೋಗ್ಯ ಅಂದ್ಕೊಂಡು ದುರ್ವಾಸ ಋಷಿಗಳನ್ನು ಒಳಗೆ ಬಿಡ್ತಾನೆ. ಒಳಗೆ ಬಿಟ್ಟಾಗ ಅಲ್ಲವ್ರು ಹೇಳ್ತಾರೆ, ನನಗೆ ಹಸಿವೆಯಾಗಿದೆ, ನನಗೆ ಆಹಾರ ಬೇಕು ಅಂತ. ಆದರೆ ಒಂದು ಕಂಡೀಷನ್, ಸಿದ್ಧನ್ನದೇಯ ಮುತ ಸಾಧ್ಯಂ. ಅಡಿಗೆ ಮಾಡಿಸಿದ್ದನ್ನು ಹಾಕಬಾರ್ದು. ಸ್ವಲ್ಪ ಕೂತ್ಕೊಳ್ಳಿ ಅಡಿಗೆ ಮಾಡಿಸಾಕ್ತೇವೆ ಅಂತಂದರೆ ಇಲ್ಲ. ಸಿದ್ಧನ್ನದೇಯ ಮುತ ಸಾಧ್ಯಂ, ಮಾಡಿಸಿದ ಅಡುಗೆ ಹಾಕಬಾರ್ದು, ಅಡುಗೆ ಮಾಡಿಸಿ ಹಾಕಬಾರ್ದು. ಅವಾಗೇನು ಮಾಡ್ತಾರೆ? ಯದ್ಭಾವಿ ತದ್ಭವತ್ಯೆ. ಅಲ್ಲಿ ನೋಡಿ, ಅಡುಗೆ ಮಾಡಿಸ್ಲಿಕ್ಕೆ ಅಡುಗೆಯವರಿಲ್ಲ, ಪಾತ್ರೆ ಇಲ್ಲ, ಸಾಮಾನಿಲ್ಲ. ರಾಮ ಏನು ಮಾಡ್ತಾನೆ? ತತ್ಕ್ಷಣದಲ್ಲಿ ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ ಅಂತ ಹೇಳಿ ಯದ್ಭಾವಿ ತದ್ಭವತ್ಯೇವ. ಯಾವುದಾಗಬೇಕೋ ಭಗವಂತನ ಸಂಕಲ್ಪ ಇದೆ ಅಂತಾದರೆ, ಕಾರಣ ಇಲ್ಲ ಅಂತಾದರೂ ಕೂಡ ಹಾಗೇ ಆಗುತ್ತೆ. ಷಡ್ರಸೋಪೇತ ಭೂತವಾದಂತಹ ಆಹಾರವನ್ನು ದುರ್ವಾಸಗಳಿಗೆ ಕೊಟ್ಟ. ಅಂದರೆ ಯದ್ಭಾವಿ ತದ್ಭವತ್ಯೇವ, ಯದಭಾವಿ ನ ತದ್ಭವೇತ್. ಯಾವುದಾಗಬಾರ್ದೋ ಅದು ಆಗೋದೇ ಇಲ್ಲ. ಭಗವಂತನ ಸಂಕಲ್ಪ ಆಗಬಾರ್ದು ಅಂತಿದೆ ಅಂತಾದರೆ ಅದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಹೌದು. ಅದು ಯಾಕೆ ಅಂತಂದರೆ, ಕಾಮೇನ ಮೇ ಕಾಮ ಆಗಾತ್. ಭಗವತ್ ಸಂಕಲ್ಪಕ್ಕೆ ಅನುಗುಣವಾಗಿ ಈ ಜ್ಞಾನಿಯ ಸಂಕಲ್ಪ ಇರುತ್ತೆ. ಇವತ್ತು ನಾವೆಲ್ಲ ನಮ್ಮ ಸಂಕಲ್ಪ, ಅದಕ್ಕೆ ಅನುಗುಣವಾಗಿ ದೇವರ ಸಂಕಲ್ಪ ಇರಲಿ ಅಂತ ಹೇಳಿ ನಾವು ಅಂತೇವೆ. ಆದ್ದರಿಂದ ನಾವು ನೆನೆಸಿದ್ದು ಏನೂ ಆಗಲ್ಲ. ಆದರೆ ಅಪರೋಕ್ಷ ಜ್ಞಾನಿಗಳು ದೇವರ ಸಂಕಲ್ಪ ಏನಿದೆಯೋ ಅದಕ್ಕೆ ಅನುಗುಣವಾಗಿ ಅವರು ಸಂಕಲ್ಪ ಮಾಡ್ತಾರೆ. ಅದರಿಂದಾಗಿ ಅವ್ರು ನೆನೆಸಿದ್ದೆಲ್ಲ ಆಗುತ್ತೆ. ಹಾಂ ಆಗಲಿಲ್ಲ. ಅದೇ ಯಾವುದಾಗಬಾರ್ದೋ ಅದು ಆಗೋದಿಲ್ಲ. ಕಾರಣ ಇದ್ದರೂ ಆಗಲ್ಲ. ಸುಭದ್ರೆಯನ್ನು ದುರ್ಯೋಧನನಿಗೆ ಕೊಡಬೇಕು ಅಂಥೇಳಿ ಅವನು ದೊಡ್ಡವನು ಆಗಿದ್ದ, ಹಾಗಾದ್ರೆ ಹೇಳಿ ಆಗಬೇಕು. ಆದರೆ ಅದಾಗಲಿಲ್ಲ. ಅದು ಶೇಷವೇ ಆಯಿತು, ಉಳಿದು ಬಿಡ್ತದೆ, ಆಗಲಿಲ್ಲ. ಯಾರಿಗೆ? ಹಾಂ ಬರಲ್ಲ. ಕೆಲವು ಬರ್ಬೋದು, ಬರಬಾರ್ದು ಅಂತಿಲ್ಲ. ಪ್ರಾರಬ್ಧ ಕರ್ಮವಶಾತ್ ಅವರಿಗೆ ಕಲಿ ಆವೇಶ ಆಗಿಬಿಟ್ಟು ಆ ರೀತಿ ಇನ್ನೂ ಮುಕ್ತರಾಗಿರಲ್ಲ ಅವರು.
ಮುಕ್ತರಾದವರಿಗೆ ಇಂತಹ ಕಲ್ಯಾವಾಸಗಳು ಇಲ್ಲವೇ ಇಲ್ಲ. ಅಮುಕ್ತರಾಗಿರ್ತಕ್ಕಂಥವರಿಗೆ ಪ್ರಾರಬ್ಧವಶಾತ್, ಈಗ ದೇವತೆಗಳಿಗೆಲ್ಲ ರುದ್ರಾದಿ ದೇವತೆಗಳು ಪರಮಾತ್ಮನ ವಿರೋಧ ಮಾಡಿದ್ರು. ಅದು ಹೇಗೆ? ಅವರೆಲ್ಲ ಅಪರೋಕ್ಷ ಜ್ಞಾನಿಗಳು, ಭಗವಂತನ ವಿರೋಧ ಮಾಡಿದ್ರು. ಯಾಕೆ ಮಾಡಿದ್ರು? ತಾತ್ಕಾಲಿಕವಾದ ಕಲಿಯಾವೇಶ ಅಂತಕ್ಕಂಥದ್ದು. ಶ್ರೀನಿವಾಸ ಕಲ್ಯಾಣ ಕಥೆ ಕೇಳಿದ್ದೀರಲ್ಲ, ಅಲ್ಲಿ ಶೇಷ ವಾಯುದೇವರನ್ನು, ಯಾರು ನೀನು ಒಳಗೆ ಹೋಗಲಿಕ್ಕೆ? ನಾನು ಏನೋ ಮತ್ಸಮೋ ನಾಸ್ತಿ ಭೂತಲೆ, ಜ್ಞಾನೇ ಬಲೆ ವೈರಾಗ್ಯ, ಜ್ಞಾನದಲ್ಲಿ ಬಲದಲ್ಲಿ ವೈರಾಗ್ಯದಲ್ಲಿ ನನಗೆ ಸಮಾನನಾಗಿರ್ತಕ್ಕಂಥವ್ನು ಯಾರೂ ಇಲ್ಲ ಅಂತ ವಾಯುದೇವರ ಎದುರುಗಡೆ ಹೇಳ್ದ. ಯಾರು ಹೇಳಿದ್ದು? ಶೇಷ ಹೇಳಿದ್ದು. ಹೇಗೆ ಹೇಳ್ದ? ತತ್ಕಾಲದಲ್ಲಿ ಅವನಿಗೆ ಕಲಿಯಾವೇಶ ಆಗಿತ್ತು. ಅಂದರೆ ದೇವತೆಗಳಾದರೂ ಕೂಡ ತಾತ್ಕಾಲಿಕವಾದ ಕಲಿಯಾವೇಶ ಆಗುತ್ತೆ. ಆದ್ದರಿಂದ ಮಹಾತ್ಮರನ್ನು ವಿರೋಧ ಮಾಡ್ತಾರವರು. ಅದು ಕಿಂಚಿತ್ ಕಾಲ ಇರುತ್ತಷ್ಟೆ. ಅದು ಅಪರೋಕ್ಷ ಜ್ಞಾನಿಗಳು, ಅದರಿಂದ ಲೇಪ ಇಲ್ಲ ಅವರಿಗೆ, ಪಾಪದ ಲೇಪ ಆಗಲ್ಲ. ಪ್ರಾರಬ್ಧ ಕರ್ಮವಶಾತ್ ನಡೆಯುತ್ತೆ, ಅದರಿಂದ ಲೇಪ ಇರೋದಿಲ್ಲ. ಇನ್ನು ಇದು ನಿಯಮ. ಇನ್ನು ಕಲ್ಪಾಂತೆ ತಲ್ಪಕಲ್ಪಂ ಯತ್ ಪತ್ರಮಾಸಿನ್ ನಪಾದಪಃ. ನೋಡಿ, ಪ್ರಳಯ ಕಾಲದಲ್ಲಿ ಭಗವಂತ ಎಲ್ಲಿದ್ದ? ಆಲದೆಲೆಯ ಮೇಲೆ ಮಲಗಿದ ಶಿಶುವೆ. ಭಗವಂತ ಆಲದೆಲೆಯ ಮೇಲೆ ಮಲಗಿದ್ದ. ಯಾವಾಗಲೂ ಎಲೆ ಇರಬೇಕು ಅಂತಂದರೆ ಏನಿರಬೇಕು? ಮರ ಇರಲೇಬೇಕು. ಆದರೆ ನಪಾದಪಃ, ಮರ ಇಲ್ಲ, ಎಲೆ ಇದೆ. ಹಾಗಾದರೆ ಯಾವುದಾಗಬೇಕು ಅಂತಿದೆಯೋ ಕಾರಣ ಇಲ್ಲ ಅಂದರೂ ಕೂಡ ಅದಾಗೇ ಆಗುತ್ತೆ. ಪ್ರಳಯ ಕಾಲದಲ್ಲಿ ಯಾವ ಮರ ಇತ್ತು? ಎಲ್ಲವನ್ನೂ ನಾಶ ಮಾಡಿದ್ದಾನೆ. ಇಡೀ 14 ಲೋಕಗಳೇ ನಾಶವಾಯಿತು, ಬ್ರಹ್ಮಾಂಡವೇ ನಾಶವಾಗಿ ಹೋಯಿತು. ಹಾಗೆ ನಾಶವಾದಾಗ ಮರ ಇರಲಿಕ್ಕೆ ಸಾಧ್ಯ ಇದೆಯಾ? ಮರವೇ ಇಲ್ಲ ಅಂತಂದರೆ ಎಲೆ ಇರಲಿಕ್ಕೆ ಹೇಗೆ ಸಾಧ್ಯ? ಮರ ಇದ್ದರೆ ಎಲೆ, ಆದರೆ ಎಲೆ ಇದೆ, ಮರ ಇಲ್ಲ. ಹಾಗಾದರೆ ಯಾವುದು ಆಗಬೇಕು ಅಂತಿದೆಯೋ ಅದು ಕಾರಣ ಇಲ್ಲ ಅಂದರೂ ಕೂಡ ಹಾಗೇ ಆಗುತ್ತೆ. ಯಾವುದು ಆಗಬಾರ್ದು ಅಂತಿದೆಯೋ ಕಾರಣ ಇದ್ದರೂ ಕೂಡ ಅದು ಆಗೋದಿಲ್ಲ. ಹೀಗೆ ಭಗವಂತ ಅವನು ಆಲದೆಲೆ ಮೇಲೆ ಮಲಗಿದ್ದ. ಇದ್ದಾನೆ ಅಂತಂದಮೇಲೆ ಯಾವಾಗ ಹುಟ್ಟು? ಇಲ್ಲ ಅಂದರೆ ಹುಟ್ಟು. ಇದ್ದವರಿಗೆ ಹುಟ್ಟಿದೆಯಾ? ಇಲ್ಲ. ಹಾಗಾದರೆ ಭಗವಂತ ಉಳಿದ ಬ್ರಹ್ಮಾದಿ ದೇವತೆಗಳು ಹುಡ್ತಾರೆ. ಯಾಕೆ ಹುಡ್ತಾರೆ? ಪ್ರಳಯ ಕಾಲದಲ್ಲಿ ಇರಲಿಲ್ಲ. ಭಗವಂತ ಪ್ರಳಯ ಕಾಲದಲ್ಲಿ ಇದ್ದಾನೆ ಅಂದ ಅವನಿಗೆ ಹುಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಆಯಿತು, ನಾಶ ಆಯಿತು. ಅದೇ ಪುನರುಜ್ಜೀವಯಾಮಾಸ ಅಂತಲ್ಲ. ಪುನಃ ಅವನು ಅಶ್ವತ್ಥಾಮಾಚಾರ್ಯ ಅಸ್ತ್ರ ಅದು ಹುಟ್ಟಬೇಕಾದ್ರೆ ಪರೀಕ್ಷಿತರ ನನ್ನ ಉತ್ತರ ಮಗನನ್ನು ಅದು ಸಂಹಾರ ಮಾಡಿಬಿಡ್ತು. ಆದರೆ ಭಗವಂತ ಹೇಳ್ದ, ನಿನ್ನ ಕೆಲಸ ನೀ ಮಾಡು, ನನ್ನ ಕೆಲಸ ನಾ ಮಾಡ್ತೇನೆ ಅಂತ. ಹಾಗಾದರೆ ಯದ್ಭಾವಿ ತದ್ಭವತ್ಯೇವ. ಅವನನ್ನು ಬದುಕಿಸ್ತೇನೆ ಅಂತ ಭಗವಂತನ ಸಂಕಲ್ಪ ಇತ್ತು. ಸತ್ರು ಕೂಡ ಭಗವಂತ ಬದುಕಿಸ್ತಾನೆ. ಆದರೆ ದೇವರಿಗೆ ಮಾತ್ರ ಶಕ್ತಿ ಇರೋದು. ಸತ್ರು ಬದುಕಿಸ್ತಾನೆ, ಉಳಿದವರು ಯಾರಿಗೂ ಇಲ್ಲ. ಹಾಗಾದ್ರೆ ದೇವರನ್ನೇ ಯಾಕೆ ಹಿಡಿಬೇಕು, ಕೈ ಹಿಡಿಬೇಕು ಅಂತಂದರೆ ಸತ್ರು ಬದುಕಿಸುವಂತಹ ಶಕ್ತಿ ಭಗವಂತನಿಗಿದೆ. ಉಳಿದವರೆಲ್ಲ ಸಾಯಿಸ್ಬೋದು ಅಷ್ಟೇ. ರುದ್ರದೇವರು ಏನು ಮಾಡಿದ್ರು? ಬ್ರಹ್ಮಾಸ್ತ್ರ ಬಿಟ್ಟು ಸಾಯಿಸಿದ್ರು. ಬದುಕಿಸ್ಲಿಕ್ಕಾಯ್ತಾ? ಇಲ್ಲ. ಅಂದರೆ ನಮ್ಮನ್ನು ಕಾಪಾಡೋನು ಭಗವಂತ ಒಬ್ಬನೇ. ಹೌದು. ಅದೇ ನಿನ್ನ ಒಳಗಡೆ ಇದ್ದು ನಾನು ಕೊಲಿಸಿದ್ರೂ ಕೂಡ ಅದನ್ನು ಹಾಗೇ ಬಿಡಲ್ಲ, ಪುನಃ ಬದುಕಿಸ್ತೇನೆ. ಅದು ನನ್ನ ಸಾಮರ್ಥ್ಯ ಅಂತ ಭಗವಂತ ತೋರಿಸ್ತಾನೆ. ಇದೆ ಭಗವಂತನ ಅನುಗ್ರಹದಿಂದ. ಕಲ್ಪಾಂತೆ ತಲ್ಪಕಲ್ಪಂ ಯತ್ ಪತ್ರಂ. ಯಾವ ಪ್ರಳಯ ಕಾಲದಲ್ಲಿ ಭಗವಂತನಿಗೆ ಹಾಸಿಗೆ ಅಂತೆ ಇದ್ದದ್ದು ಯಾವುದು? ಪತ್ರ, ಆಲದೆಲೆ ಅದಿತ್ತು. ಆದರೆ ನ ಪಾದಪಃ, ಅಲ್ಲಿ ಕಾರಣ ಯಾವುದು? ಮರ, ಅದು ಇರಲಿಲ್ಲ. ತಲ್ಪಕಲ್ಪಂ, ತಲ್ಪ ಅಂದರೆ ಹಾಸಿಗೆ, ಹಾಸಿಗೆಯಂತೆ ಇರುವ. ಯತ್ ಯಾವುದು? ಭಾವಿ
ಭಗವತ್ ಸಂಕಲ್ಪದಿಂದ ಆಗಬೇಕೋ ತತ್ ಅದು ಭವತ್ಯೇವ ಆಗೇ ಆಗುತ್ತದೆ. ಯತ್ ಯಾವುದು ಅಭಾವಿ ಭಗವತ್ ಸಂಕಲ್ಪದಿಂದ ಆಗಬಾರ್ದು ತತ್ ಅದು ನ ಭವೇತ್ ಆಗುವುದಿಲ್ಲ. ಯತ್ ಯಾವ ಕಾರಣದಿಂದ ಕಲ್ಪಾಂತೆ ಬ್ರಹ್ಮಕಲ್ಪದ ಕೊನೆಯಲ್ಲಿ ಬ್ರಹ್ಮದೇವರ ಆಯುಷ್ಯದ ಕೊನೆಯಲ್ಲಿ ಅಂದರೆ ಪ್ರಳಯ ಕಾಲದಲ್ಲಿ ತಲ್ಪಕಲ್ಪಂ ಪರಮಾತ್ಮನಿಗೆ ಹಾಸಿಗೆಗೆ ಸದೃಶವಾದ ಕಲ್ಪ ಅಂದರೆ ಸದೃಶ ಅಂತ ಅರ್ಥ ಹಾಸಿಗೆಗೆ ಸಮಾನವಾದ ಪತ್ರಂ ಆಲದ ಎಲೆಯು ಆಸೀತ್ ಇತ್ತು ಪಾದಪಃ ಆಲದ ಮರವು ನ ಆಸೀತ್ ಇರಲಿಲ್ಲ. ಯತ್ ಯಾವುದು ಭಾವಿ ಭಗವಂತನ ಸಂಕಲ್ಪದಿಂದ ಆಗಬೇಕೋ ತತ್ ಅದು ಭವತ್ಯೇವ ಆಗಿಯೇ ಆಗುತ್ತದೆ. ಯತ್ ಯಾವುದು ಅಭಾವಿ ಭಗವತ್ ಸಂಕಲ್ಪದಿಂದ ಆಗಬಾರ್ದೋ ತತ್ ಅದು ನ ಭವತಿ ಆಗುವುದಿಲ್ಲ. ಯತ್ ಯಾವ ಕಾರಣದಿಂದ ಕಲ್ಪಾಂತೆ ಬ್ರಹ್ಮದೇವರ ಆಯುಷ್ಯ ಮುಗಿದ ಪ್ರಳಯ ಕಾಲದಲ್ಲಿ ತಲ್ಪಕಲ್ಪಂ ಹಾಸಿಗೆಗೆ ಪರಮಾತ್ಮನ ಹಾಸಿಗೆಗೆ ಸಮಾನವಾದ ಪತ್ರಂ ಆಲದ ಎಲೆಯು ಆಸೀತ್ ಇತ್ತು ಪಾದಪಃ ಆಲದ ಎಲೆಗೆ ಕಾರಣವಾದ ಅಶ್ವತ್ಥ ಮರವು ಆಲದ ಮರವು ಅದು ಅಶ್ವತ್ಥದ ಎಲೆಯೂ ಇತ್ತು ಅದು ಮರವು ನ ಆಸೀತ್ ಇರಲಿಲ್ಲ. ಅದೇ ನಾರಾಯಣಸ್ಯ ಅವಿನಾಶಿತ್ವಂ ಅನುತ್ಪನ್ನತ್ವಂಚ ಕೈಮುತ್ಯನ್ಯಾಯೇನ ಸಾಧಯಿತು ನಿತ್ಯಂತರಮಾಹ ಅಂತ. ಭಗವಂತನಿಗೆ ನಾಶವೂ ಇಲ್ಲ ಹುಟ್ಟೂ ಇಲ್ಲ. ಅವಿನಾಶಿತ್ವಂ ಅನುತ್ಪನ್ನತ್ವಂ ಅವಿನಾಶಿತ್ವ ವಿನಾಶ ಇಲ್ಲ ಮರಣ ಇಲ್ಲ ಅನುತ್ಪನ್ನತ್ವ ಉತ್ಪತ್ತಿ ಇಲ್ಲ ಜನನ ಇಲ್ಲ ಎಂಬತಕ್ಕಂಥದ್ದನ್ನು ಕೈಮುತ್ಯ ನ್ಯಾಯದಿಂದ ಸಾಧನೆ ಮಾಡಲಿಕ್ಕೋಸ್ಕರ ಇನ್ನೊಂದು ನಿಯಮವನ್ನು ಹೇಳ್ತಾ ಇದ್ದಾರೆ. ಯದ್ಭಾವಿ ಇತ್ಯಾದಿನ ಪೂರ್ವಾರ್ಧ ಉಕ್ತ ನೀತಿದ್ವಯಸ್ಯಾಪಿ ಉದಾಹರಣಮಾಹ ಕಲ್ಪಾಂತ ಇತಿ ಅಂತ ಎರಡು ನಿಯಮವನ್ನು ಹೇಳಿದ್ರು ಪೂರ್ವಾರ್ಧದಲ್ಲಿ. ಭಗವತ್ ಸಂಕಲ್ಪದಿಂದ ಯಾವುದು ಆಗಬೇಕು ಅಂತಿದೆಯೋ ಅದು ಆಗೇ ಆಗುತ್ತೆ. ಭಗವತ್ ಸಂಕಲ್ಪದಿಂದ ಕಾರಣ ಇದ್ದರೂ ಅದು ಆಗಬಾರ್ದು ಅಂತಿದೆಯೋ ಅದು ಆಗೋದೇ ಇಲ್ಲ. ಕಲ್ಪಾಂತೆ ಅಂದರೆ ಬ್ರಹ್ಮಕಲ್ಪಾಂತೆ ಅಂತ ಅರ್ಥ. ಅದಕ್ಕರ್ಥ ಬ್ರಹ್ಮ ಪ್ರಳಯೇ ಇತಿ ಯಾವತ್ತು ಬ್ರಹ್ಮ ಪ್ರಳಯದಲ್ಲಿ ಮನ್ವಂತರ ಪ್ರಳಯ ಎಲ್ಲ ಇದೆ ದಿನ ಪ್ರಳಯ ಇದೆ ಅದಲ್ಲ ಅಂತ ಮಹಾಪ್ರಳಯದಲ್ಲಿ ಅಂತಲೇ ಅರ್ಥ. ಯತ್ ಯಸ್ಮಾತ್ ತಲ್ಪಕಲ್ಪಂ ಹರೇಹೇ ಶಯ್ಯಾ ಸಮಾನಂ ಭಗವಂತನ ಹಾಸಿಗೆಗೆ ಸದೃಶವಾದ ಸಮಾನವಾದ ಪತ್ರಂ ವಟಪತ್ರಂ ಆಸೀತ್ ವಟಪತ್ರ ಎಂಬತಕ್ಕಂಥದ್ದು ಇತ್ತು. ಇದಂ ಯತ್ ಭಾವಿ ಇತ್ಯಸ್ಯ ಉದಾಹರಣಂ ಯಾವುದಿರಬೇಕೋ ಅದಿದ್ದೇ ಇರುತ್ತೆ. ಕಾರಣ ಇಲ್ಲ ಅಂದರೂ ಇರುತ್ತೆ. ಯಾವುದಿರಬಾರ್ದೋ ಅದು ಇರೋದು ಕಾರಣ ಇದ್ದರೂ ಕೂಡ ಇರೋದಿಲ್ಲ ಅಂತ. ಪಾದಪಃ ವಟವೃಕ್ಷ ನಾಸೀದಿತಿ ಸಂಬಂಧ ಅಂತ. ವಟವೃಕ್ಷ ಅದು ಇರಲಿಲ್ಲ ಅಂತ. ಯದಭಾವಿ ಇತ್ಯಸ್ಯ ಇದಂ ಉದಾಹರಣಂ ಯಾವುದಿರಬಾರ್ದೋ ಅದು ಇರೋದಿಲ್ಲ. ಭಗವಂತನ ಸಂಕಲ್ಪ ಮರ ಇರಬಾರ್ದು ಅಂತ ಆದ್ದರಿಂದ ಆಲದ ಮರ ಇರಲಿಲ್ಲ. ಭಗವಂತನ ಸಂಕಲ್ಪ ಎಲೆ ಇರಬೇಕು ಅಂತ ಆದ್ದರಿಂದ ಎಲೆ ಇದೆ. ಏವಂಚ ಅಸ್ಯ ಪತ್ರಸ್ಯ ಪಾದಪಾನಪೇಕ್ಷತ್ವಾತ್ ಅನುತ್ಪನ್ನತ್ವ ಈ ಎಲೆ ಇದೆಯಲ್ಲ ಇದು ಮರದ ಅಪೇಕ್ಷೆ ಇಲ್ಲ. ಈ ಎಲೆಗೆ ಯಾವ ಎಲೆಗೆ ಮರ ಬೇಕೋ ಆ ಎಲೆ ಹುಟ್ಟಿದೆ ಅಂತ ಅರ್ಥ. ಹಾಗಾದರೆ ಭಗವಂತನು ಮಲಗಿದಂತಹ ಎಲೆ ಇದೆಯಲ್ಲ ಅದಕ್ಕೆ ಕಾರಣ ಇಲ್ಲ ಮರ ಇಲ್ಲ. ಹಾಗಾದ್ರೆ ಏನಾಯಿತು ಆ ಎಲೆಗೆ ಉತ್ಪತ್ತಿ ಇಲ್ಲ ಅಂತಾಯಿತು. ಭಗವಂತ ಮಲಗಿರುವಂತಹ ಆಲದ ಎಲೆಗೇನೆ ಉತ್ಪತ್ತಿ ಇಲ್ಲ ಅಂತಾದರೆ ಮಲಗಿರುವಂತಹ ಪರಮಾತ್ಮನಿಗೆ ಉತ್ಪತ್ತಿ ಇರಲಿಕ್ಕೆ ಹೇಗೆ ಸಾಧ್ಯ ಅಂತ ಕೈಮುತ್ಯ ನ್ಯಾಯದಿಂದ ಭಗವಂತನಿಗೆ ಜನನ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಆ ಎಲೆ ಇದೆಯಲ್ಲ ಪ್ರಳಯ ಕಾಲದಲ್ಲಿತ್ತು. ಪ್ರಳಯ ಕಾಲದಲ್ಲಿ ಇತ್ತು ಆದ್ದರಿಂದ ಅದಕ್ಕೆ ನಾಶ ಇಲ್ಲ. ಹಾಗಾದರೆ ಭಗವಂತನು ಮಲಗಿರುವಂತಹ ಎಲೆಗೇನೇ ನಾಶ ಇಲ್ಲ ಅಂತಂದ ಮೇಲೆ ಆ ಮಲಗಿರುವ ಪರಮಾತ್ಮನಿಗೆ ನಾಶ ಎಂಬತಕ್ಕಂಥದ್ದು ಹೇಗೆ ಅಂದ. ಆ ಎಲೆ ಇತ್ತು ಅಂತ ಹೇಳಿದ್ರೆ ಎರಡಾಯಿತು. ಮರ ಇರಲಿಲ್ಲ ಅಂತ ಹೇಳಿದ್ರಿಂದ ಉತ್ಪತ್ತಿ ಇಲ್ಲ. ಪ್ರಳಯ ಕಾಲದಲ್ಲಿ ಇತ್ತು ಅಂತ ಹೇಳಿದ್ರಿಂದ ನಾಶ ಇಲ್ಲ ಅಂತ. ಆ ಪ್ರಳಯ ಕಾಲದಲ್ಲಿ ಇದೆ ಅಂತ ಹೇಳಿದ್ರಿಂದ ಮರ ಇಲ್ಲ ಅಂತ ಹೇಳಿದ್ರಿಂದ ಉತ್ಪತ್ತಿ ನಾಶಗಳಿಲ್ಲ ಅಂತ ಹೇಳದಂತೆ ಆಯಿತು. ಯದಾ ಪತ್ರಸ್ಯ ಅವಿನಾಶಿತ್ವಾದಿಕಂ ತದಾ ಕಿಮು ವಾಚ್ಯಂ ಪತ್ರಶಾಯಿನಃ ಹರೇ ಇತಿ ಅಂತ ನಾವು ನೋಡ್ತೇವೆ.
ನಾವು ಹಾಸ್ಕೊಳ್ತಕ್ಕಂತಹ ಹಾಸಿಗೆ ಅದು ನಾವು ನಮ್ಮ ಜೀವಮಾನದಲ್ಲಿ 2-3 ಸರ್ತಿ ಹೊಸ್ತೆಲ್ಲ ಹೊಲಿಸ್ತೇವೆ, ಯಾಕೆ ಹರಿದೋಯ್ತು ಅಂತ. ಹಾಸಿಕೊಳ್ಳುವಂತಹ ಏನು ಬಟ್ಟೆ ಅದೆಲ್ಲ ಹರಿದೋಗುತ್ತೆ ಅಲ್ವಾ. ಹಾಗಾದರೆ ಭಗವಂತನು ಮಲಗುವಂತಹ ಹಾಸಿಗೆ ಅಂತ ಇರತಕ್ಕಂಥ ಪತ್ರ ಅದಕ್ಕೆ ಹುಟ್ಟೂ ಇಲ್ಲ, ಅದಕ್ಕೆ ನಾಶವೂ ಇಲ್ಲ. ಅಂದಮೇಲೆ ಮಲಗಿರುವಂತಹ ಪರಮಾತ್ಮನಿಗೆ ಹುಟ್ಟು ಸಾವುಗಳಿರಲಿಕ್ಕೆ ಹೇಗೆ ಸಾಧ್ಯ? ಇಲ್ಲವೇ ಇಲ್ಲ. ಕೃತಿರ್ನ ಕಾರಣೇ ಯಸ್ಯ ತಸ್ಯ ಕಾರ್ಯಂ ಕುತೋ ಭವೇತ್ ಲಯೇ ಸತಃ ಪ್ರಾಗಭಾವಾತ್ ನಹಿ ಹರೇರ್ಭವಃ ಲಯೇ ಸತಃ ಪ್ರಾಗಭಾವ ಅಭಾವಾನ್ ನಹಿ ಹರೇರ್ಭವಃ. ಯಾವ ಪದಾರ್ಥದ ಕಾರಣ ವಿಷಯದಲ್ಲಿ ಪ್ರಯತ್ನ ಎಂಬತಕ್ಕಂಥದ್ದು ಇಲ್ಲವೋ ಅಂತಹ ಪದಾರ್ಥ ಉತ್ಪತ್ತಿ ಆಗೋದಿಲ್ಲ. ಅಂದರೆ ಒಂದು ಕಾರ್ಯ ಆಗಬೇಕು ಅಂತಾದರೆ ಕಾರಣ ಇರಬೇಕು. ಕಾರಣಗಳೆಲ್ಲ ಇದೆ ಅಂತಾದರೆ ಕಾರಣವನ್ನು ನಾವು ಸಂಗ್ರಹ ಮಾಡಬೇಕು, ಒಂದು ಮಡಿಕೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಇಚ್ಛೆ ಬಂತು. ಆವಾಗೇನು ಮಾಡಬೇಕು? ಮಡಿಕೆ ತಯಾರಾಗಲಿಕ್ಕೆ ಬೇಕಾಗಿರ್ತಕ್ಕಂತಹ ಮಣ್ಣು ಬೇಕು, ಆಮೇಲೆ ನೀರು ಬೇಕು, ಚಕ್ರ ಬೇಕು, ದಂಡ ಬೇಕು. ಇದೆಲ್ಲವನ್ನು ಕೂಡ ನಾವು ಮೊದಲು ಸಂಗ್ರಹ ಮಾಡಬೇಕು. ಅಷ್ಟೇ ಅಲ್ಲ, ಈ ಘಟ ಮೊದಲು ಹುಟ್ಟಿರಬಾರ್ದು. ಯಾವುದು ಉತ್ಪತ್ತಿ ಆಗುತ್ತೋ ಅದರ ಪ್ರಾಗಭಾವ ಇರಬೇಕು. ಅಂದರೆ ಅದು ಇರಬಾರ್ದು ಅಂತ, ಹುಟ್ಟಿರಬಾರ್ದು ಅಂತ ಅರ್ಥ. ಯಾವುದು ಒಂದು ಬಾರಿ ಹುಟ್ಟುತ್ತೋ, ಒಂದು ಮಡಿಕೆ ನಿರ್ಮಾಣ ಆಯಿತು, ಯಾವ ಮಡಿಕೆ ನಿರ್ಮಾಣ ಆಗಿದೆಯೋ ಅದೇ ಮಡಿಕೆ ಇನ್ನೊಂದು ಬಾರಿ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮಣ್ಣಿದೆ, ಮಡಿಕೆ ಇದೆ, ಕುಲಾಲ ಇದ್ದಾನೆ, ಮಡಿಕೆ ಮಾಡಲಿಕ್ಕೆ ಬರುತ್ತೆ, ಎಲ್ಲವೂ ಇದೆ. ಹಾಗಾದರೆ ಹುಟ್ಟಿರುವಂತಹ ಮಡಿಕೆ ಇನ್ನೊಂದು ಬಾರಿ ಹುಟ್ಟಲ್ಲ. ಯಾಕೆ ಹುಟ್ಟಲ್ಲ? ಹುಟ್ಟಬೇಕು ಅಂತಂದರೆ ಅದಕ್ಕೆ ಪ್ರಾಗಭಾವ ಎಂಬತಕ್ಕಂಥದ್ದು ಕಾರಣ. ಅದರ ಏನು ಅಭಾವ ಇರಬೇಕು. ಯಾವುದು ಹುಟ್ಟಬೇಕಾಗಿದೆಯೋ ಆ ವಸ್ತು ಮೊದಲು ಇರಬಾರ್ದು. ಅಂದರೆ ಆ ಪ್ರಾಗಭಾವ ಎಂಬತಕ್ಕಂಥದ್ದು ಕಾರಣ. ಒಂದು ಮಡಿಕೆ ಹುಟ್ಟಿದೆ ಅಂತಾದರೆ ಆವಾಗ ಅಲ್ಲಿ ಪ್ರಾಗಭಾವ ಇಲ್ಲ. ಅದರಿಂದ ಅದೇ ಮಡಿಕೆ ಇನ್ನೊಂದು ಮಡಿಕೆ ಹುಟ್ಟುತ್ತೆ. ನಾನು ಹೇಳ್ತಾ ಇರೋದು ಯಾವ ಮಡಿಕೆ ಉತ್ಪತ್ತಿ ಆಯಿತೋ ಅದೇ ಮಡಿಕೆ ಅದು ಪುನಃ ಹುಟ್ಟೋದಿಲ್ಲ. ಯಾಕೆ ಹುಟ್ಟಲ್ಲ? ಅಲ್ಲಿ ಪ್ರಾಗಭಾವ ಎಂಬತಕ್ಕಂಥದ್ದು ಕಾರಣ ಇಲ್ಲ ಅಂತ. ಹಾಗೆಯೇ ಭಗವಂತ ಹುಟ್ಟಬೇಕು ಅಂತ ಹೇಳ್ತೀರ. ಭಗವಂತ ಹುಟ್ಟಬೇಕಾದರೆ ಏನು ಬೇಕು? ಪ್ರಾಗಭಾವ ಬೇಕು. ಪ್ರಾಗಭಾವ ಯಾವಾಗಿರಬೇಕು? ಪ್ರಳಯಾನಂತರದಲ್ಲಿ ಹುಟ್ಟು ಅಂತ ಆಗಬೇಕಾದ್ರೆ ಪ್ರಳಯ ಕಾಲದಲ್ಲಿ ಇಲ್ಲ ಅಂತ ಆಗಬೇಕು. ಭಗವಂತ ಹುಟ್ಟೋದು ಯಾವಾಗ? ಬ್ರಹ್ಮಾದಿ ದೇವತೆಗಳು ಹುಟ್ಟೋದು ಯಾವಾಗ? ಬ್ರಹ್ಮಾದಿ ದೇವತೆಗಳು ಪ್ರಳಯ ಕಾಲ ಮುಗಿದ ಮೇಲೆ ಹುಡ್ತಾರೆ. ಹಾಗಾದರೆ ಪ್ರಳಯ ಕಾಲದ ಮುಗಿದ ಮೇಲೆ ಹುಟ್ಟೋದು ಅಂತಾದರೆ ಪ್ರಳಯ ಕಾಲದಲ್ಲಿ ಬ್ರಹ್ಮಾದಿ ದೇವತೆಗಳು ಇರಲಿಲ್ಲ ಅಂದರೆ ಏನರ್ಥ? ಅವರಿಗೆ ಶರೀರ ಇರಲಿಲ್ಲ ಅಂತ ಅರ್ಥ. ಆದ್ದರಿಂದ ಅವರು ಹುಡ್ತಾರೆ. ಆದರೆ ಭಗವಂತ ಇದ್ದಾನಲ್ಲ, ಅವನು ಸತಃ ಪ್ರಳಯ ಕಾಲದಲ್ಲಿ ಇದ್ದಾನೆ. ಹಾಗಾದರೆ ಭಗವಂತನ ಪ್ರಾಗಭಾವ ಇಲ್ಲ ಅಂತಾಯಿತು. ಸೃಷ್ಟಿಕಾಲದಲ್ಲಿ ಭಗವಂತ ಹುಟ್ಟಲಿಕ್ಕೆ ಹೇಗೆ ಸಾಧ್ಯ? ಈಗ ಅದನ್ನು ಮುಂದೆ ಹೇಳ್ತಾರೆ. ಇದು ದೇಹಲಿ ದೀಪ ಅಂತ. ಭಗವಂತ ಪ್ರಳಯ ಕಾಲದಲ್ಲಿದ್ದಾನೆ ಅಂತ ಹೇಳಿದ್ರಿಂದ ಇದು ಹೊಸ್ತಿಲಿನ ಮಧ್ಯ ಇರತಕ್ಕಂತಹ ದೀಪದಂತೆ ಏನು ಮಾಡುತ್ತೆ? ಆ ಕಡೆಗೂ ಬೆಳಕು, ಈ ಕಡೆಗೂ ಬೆಳಕು. ಹಾಗೆಯೇ ಭಗವಂತನಿಗೆ ಉತ್ಪತ್ತಿ ಇಲ್ಲ, ಭಗವಂತನಿಗೆ ನಾಶ ಇಲ್ಲ ಎಂಬತಕ್ಕಂಥ ಎರಡು ವಿಷಯವನ್ನು ಭಗವಂತ ಪ್ರಳಯ ಕಾಲದಲ್ಲಿ ಇದ್ದ ಎಂಬತಕ್ಕಂಥ ತಿಳಿಸ್ಕೊಡುತ್ತೆ. ಭಗವಂತ ಪ್ರಳಯ ಕಾಲದಲ್ಲಿ ಇದ್ದ, ಆದ್ದರಿಂದ ಅವನಿಗೆ ಪ್ರಳಯ ಕಾಲದಲ್ಲಿ ನಾಶ ಇಲ್ಲ. ಭಗವಂತ ಪ್ರಳಯ ಕಾಲದಲ್ಲಿ ಇದ್ದ, ಪ್ರಾಗಭಾವ ಇಲ್ಲ, ಅಂದರೆ ಸೃಷ್ಟಿಕಾಲದಲ್ಲಿ ಉತ್ಪತ್ತಿ ಇಲ್ಲ. ಹೀಗೆ ಭಗವಂತನ ಪ್ರಳಯ ಕಾಲದಲ್ಲಿ ಇದ್ದ ಎಂಬತಕ್ಕಂಥ ಒಂದು ನಿಮಿತ್ತ ಅದು ಎರಡು ವಿಷಯವನ್ನು ನಮಗೆ ಸಮರ್ಥನೆ ಮಾಡಿ ಕೊಡುತ್ತೆ. ಒಂದು ಭಗವಂತನಿಗೆ ನಾಶ ಇಲ್ಲ, ಇನ್ನೊಂದು ಸೃಷ್ಟಿಕಾಲದಲ್ಲಿ ಉತ್ಪತ್ತಿ ಇಲ್ಲ ಎಂಬತಕ್ಕಂಥ ಎರಡನ್ನು ಹೇಳುತ್ತೆ. ಅಂದರೆ ಭಗವಂತ ಪ್ರಳಯ ಕಾಲದಲ್ಲಿ ಇದ್ದಾನೆ, ಅದರಿಂದ ಕಾರಣ ಇಲ್ಲ ಅಂತಾದರೆ ಆವಾಗ ಕಾರ್ಯ ಎಂಬತಕ್ಕಂಥದ್ದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಭಗವಂತ ಹುಟ್ಟಲಿಕ್ಕೆ ಹೇಗೆ ಸಾಧ್ಯ? ಯಸ್ಯ ಯಾವ ಪದಾರ್ಥದ ಕಾರಣ ವಿಷಯದಲ್ಲಿ ಕೃತಿ ಪ್ರಯತ್ನವು ನ ಇಲ್ಲವೋ ತಸ್ಯ ಆ ಪದಾರ್ಥದ ಕಾರ್ಯಂ ಉತ್ಪತ್ತಿಯು ಕುತಃ ಹೇಗೆ ಭವೇತ್ ಆದೀತು.
ಲಯೇ ಪ್ರಳಯ ಕಾಲದಲ್ಲಿ ಸತಃ ಇರುವಂತಹ ಪರಮಾತ್ಮನಿಗೆ ಪ್ರಾಗಭಾವ ಅಭಾವಾತ್ ಪ್ರಾಗಭಾವ ಎಂಬತಕ್ಕಂಥ ಕಾರಣ ಇಲ್ಲದೇ ಇರುವುದರಿಂದ ನ ಭವಃ ಉತ್ಪತ್ತಿ ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ಯಸ್ಯ ಯಾವ ಪದಾರ್ಥದ ಕಾರಣ ವಿಷಯದಲ್ಲಿ ಕೃತಿ ಪ್ರಯತ್ನವು ನ ಇಲ್ಲವೋ ತಸ್ಯ ಆ ಪದಾರ್ಥದ ಕಾರ್ಯಂ ಉತ್ಪತ್ತಿಯು ಕುತಃ ಹೇಗೆ ಭವೇತ್ ಆಗುತ್ತದೆ. ಲಯೇ ಪ್ರಳಯ ಕಾಲದಲ್ಲಿ ಸತಃ ಇರುವಂತಹ ಪರಮಾತ್ಮನ ಪ್ರಾಗಭಾವಾಭಾವಾತ್ ಪ್ರಾಗಭಾವ ಎಂಬತಕ್ಕಂಥದ್ದು ಇಲ್ಲದೇ ಇರುವುದರಿಂದ ನ ಭವಃ ಉತ್ಪತ್ತಿ ಇರಲಿಕ್ಕೆ ಸಾಧ್ಯ ಇಲ್ಲ. ಪ್ರಕಾರಾಂತರೇಣ ಹರೇಹೇ ಅನುತ್ಪನ್ನತ್ವ ಸಾಧಯಿತು ನೀತಿಮಾಹ. ಇನ್ನೊಂದು ರೀತಿಯಿಂದ ಭಗವಂತನಿಗೆ ಉತ್ಪತ್ತಿ ಇಲ್ಲ ಎಂಬುದನ್ನು ಸಮರ್ಥನೆ ಮಾಡಲಿಕ್ಕೋಸ್ಕರ ನಿಯಮವನ್ನು ಹೇಳ್ತಾ ಇದ್ದಾರೆ. ಕೃತಿರೀತಿ ಯಸ್ಯ ಕಾರಣೇ ವಿಷಯೇ ಅಂತರ್ಥ. ಕಾರಣ ವಿಷಯದಲ್ಲಿ ಕೃತಿ ಅದಕ್ಕರ್ಥ ಪ್ರಯತ್ನ ನ ಇಲ್ಲವೋ ತಸ್ಯ ಕಾರ್ಯಂ ಅದರ ಕಾರ್ಯ ಅಂದರೆ ಉತ್ಪತ್ತಿ ಕುತಃ ಭವೇತ್. ಕಾರಣ ವಿಷಯದಲ್ಲಿ ಪ್ರಯತ್ನ ಇಲ್ಲ ಅಂತಾದರೆ ಆವಾಗ ಆ ಪದಾರ್ಥವು ಉತ್ಪತ್ತಿಯಾಗಲಿಕ್ಕೆ ಹೇಗೆ ಸಾಧ್ಯ? ನ ಕುತೋಪಿ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ವಿಷಯಕ ಪ್ರಯತ್ನಂ ಅಕುರ್ವತಃ ಕಾರ್ಯಂಚ ನ ಇತಿ ಲೋಕನೀತಿ ಅಂತ. ಕಾರಣ ವಿಷಯದಲ್ಲಿ ಪ್ರಯತ್ನ ಮಾಡಲಿಲ್ಲ ಅಂತಾದರೆ, ಒಂದು ಅಡುಗೆ ಮಾಡಬೇಕು ಅಂತ ಹಸಿವೆ ಆಗಿದೆ, ತಿನ್ನಬೇಕು ಅಂತ ಅನಿಸಿದೆ, ಹಾಗಾದರೆ ಪಾತ್ರೆ ಬೇಕು, ಪದಾರ್ಥಗಳು ಬೇಕು, ಬೆಂಕಿ ಬೇಕು, ನೀರು ಬೇಕು, ಇದೆಲ್ಲ ಕಾರಣಗಳು. ಇವುಗಳ ಪ್ರಯತ್ನ ಮಾಡಿದ್ರೆ ಆಮೇಲೆ ಅಡುಗೆ ಮಾಡಿ ತಿಂದು ಹೊಟ್ಟೆ ಹಸಿವೆಯನ್ನು ಪರಿಹಾರ ಮಾಡಿಕೊಳ್ಬೋದು. ಆದರೆ ಇವನಿಗೆ ಹಸಿವೆ ಆಗಿದೆ, ಆದರೆ ಪಾತ್ರೆ ಪದಾರ್ಥಗಳು, ಬೆಂಕಿ, ನೀರು ಇವುಗಳ ವಿಷಯದಲ್ಲಿ ಪ್ರಯತ್ನ ಮಾಡಲಿಲ್ಲ. ಕಾರಣ ವಿಷಯಕ ಪ್ರಯತ್ನ ಇಲ್ಲ, ಆವಾಗ ಅಡುಗೆ ಆಗಲಿಕ್ಕೆ ಸಾಧ್ಯ ಇದೆಯಾ? ಕಾರ್ಯ ಎಂಬತಕ್ಕಂಥದ್ದು ಆಗೋದಿಲ್ಲ. ಕಾರಣ ವಿಷಯಕ ಪ್ರಯತ್ನಂ ಅಕುರ್ವತಃ ಕಾರಣ ವಿಷಯದಲ್ಲಿ ಪ್ರಯತ್ನ ಮಾಡಲಿಲ್ಲ ಅಂತಾದರೆ ಕಾರ್ಯ ಆಗೋದಿಲ್ಲ ಎಂಬತಕ್ಕಂಥದ್ದು ಲೋಕದ ನಿಯಮ. ಹಿ ಯಸ್ಮಾತ್ ಏವಂ ಯಾವ ಕಾರಣದಿಂದ ಇಂತಹ ನಿಯಮ ಇದೆಯೋ ಆದ್ದರಿಂದ ತಸ್ಮಾತ್ ಲಯೇ ಅಂದರೆ ಪ್ರಳಯೇ ಸತಃ ವಿದ್ಯಮಾನಸ್ಯ ಪ್ರಳಯ ಕಾಲದಲ್ಲಿರುವಂತಹ ನಾರಾಯಣನಿಗೆ ಪ್ರಾಗಭಾವ ಅಭಾವಾತ್ ಪ್ರಾಗಭಾವಾಖ್ಯ ಕಾರಣ ಅಭಾವ ಪ್ರಾಗಭಾವ ಎಂಬತಕ್ಕಂತಹ ಕಾರಣ ಎಂಬತಕ್ಕಂಥದ್ದು ಇಲ್ಲ. ಆದ್ದರಿಂದ ಭವಃ ಉತ್ಪತ್ತಿ ಭವ ಅಂದರೆ ಉತ್ಪತ್ತಿ ಜನನ ನ ಇಲ್ಲ. ಎಲ್ಲ ಇದೆ, ಬೆಂಕಿ ಒಂದಿಲ್ಲ, ಪಾತ್ರೆ ಇದೆ, ನೀರಿದೆ, ಪದಾರ್ಥಗಳಿದೆ, ಎಲ್ಲ ಇದೆ, ಮಾಡಲಿಕ್ಕೂ ಗೊತ್ತು, ಬೆಂಕಿ ಒಂದಿಲ್ಲ. ಆಗತ್ತ ಅಡುಗೆ? ಇಲ್ಲವೇ ಇಲ್ಲ. ಹಾಗೆ ಇಲ್ಲೂ ಕೂಡ ಭಗವಂತ ಹುಟ್ಟಲಿಕ್ಕೆ ಬೇಕಾದದ್ದು ಮುಖ್ಯವಾದ ಕಾರಣ ಯಾವುದು? ಪ್ರಾಗಭಾವ. ಆ ಪ್ರಾಗಭಾವ ಇಲ್ಲ, ಆದ್ದರಿಂದ ಭಗವಂತನಿಗೆ ಜನನ ಇಲ್ಲ. ಹರೇಹೇ ಉತ್ಪನ್ನತ್ವಂ ವದತ ತದುತ್ಪತ್ತಿ ಕಾರಣೀಭೂತ ತತ್ಪ್ರಾಗಭಾವಭಾವೇಪಿ ಕೃತಿ ಕರ್ತವ್ಯ. ಯಾರು ಭಗವಂತನಿಗೆ ಉತ್ಪತ್ತಿ ಇದೆ ಅಂತ ಹೇಳ್ತಾನೋ ಅಂತಹ ವ್ಯಕ್ತಿ ಭಗವಂತನ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂಥ ಪ್ರಾಗಭಾವ, ಆ ಪ್ರಾಗಭಾವ ಎಂಬತಕ್ಕಂತಹ ಕಾರಣ ಇದೆ ಅಂತ ಅವನು ಸಮರ್ಥನೆ ಮಾಡಬೇಕು. ಯಾರು ಭಗವಂತನು ಹುಡ್ತಾನೆ ಅಂತ ಹೇಳ್ತಾನೋ, ಹುಡ್ತಾನೆ ಅಂತ ಹೇಳ್ತಕ್ಕಂಥ ವ್ಯಕ್ತಿ ಭಗವಂತನ ಹುಟ್ಟಿಗೆ ಕಾರಣವಾಗಿರ್ತಕ್ಕಂಥ ಪ್ರಾಗಭಾವ, ಹಾಗಾದರೆ ಪ್ರಾಗಭಾವ ಇದೆ ಅನ್ನೋದನ್ನು ಅವನು ತೋರಿಸ್ಕೊಡ್ಬೇಕು. ಪ್ರಾಗಭಾವ ಕಾರಣ. ಮಡಿಕೆ ಆಯಿತು ಅಂತಂದರೆ ಮಡಿಕೆ ಆಗಬೇಕಾದ್ರೆ ಮಣ್ಣಿರಲೇಬೇಕು. ಹಾಗಾದರೆ ಮಣ್ಣಿದೆ ಅಂತಾದರೆ ಮಡಿಕೆ ಆಯಿತು ಅಂತ ಹೇಳಲಿಕ್ಕೆ ಬರುತ್ತೆ. ಹಾಗಾದರೆ ಭಗವಂತನ ಉತ್ಪತ್ತಿ ಆಗ್ತಾನೆ ಅಂತಂದರೆ, ಅವನು ಹುಡ್ತಾನೆ ಅಂತಾದರೆ ಅದಕ್ಕೆ ಕಾರಣ ಬೇಕು. ಯಾವುದು? ಪ್ರಾಗಭಾವ. ಹಾಗಾದರೆ ತದುತ್ಪತ್ತಿ ಕಾರಣೀಭೂತ ಭಗವಂತನ ಉತ್ಪತ್ತಿಗೆ ಕಾರಣವಾಗಿರ್ತಕ್ಕಂತಹ ತತ್ಪ್ರಾಗಭಾವೇಪಿ ಭಗವಂತನ ಪ್ರಾಗಭಾವ, ಅದರಲ್ಲಿಯೂ ಕೂಡ ಅವನು ಪ್ರಯತ್ನವನ್ನು ಮಾಡಬೇಕು, ಅದಿದೆ ಅಂತ ಹೇಳಬೇಕು. ಸಾಚ ಉಕ್ತರೀತ್ಯ ಅಶಕ್ಯತ್ವೇನ ಪ್ರಳಯ ಕಾಲದಲ್ಲಿ ಭಗವಂತ ಇದ್ದಾನೆ ಅಂತಾದರೆ ಭಗವಂತನ ಪ್ರಾಗಭಾವ ಸೃಷ್ಟಿಕಾಲದಲ್ಲಿ ಇಲ್ಲ. ಆದ್ದರಿಂದ ನಾಸ್ತಿ ಚೇತ್, ಆ ಪ್ರಾಗಭಾವ ಇಲ್ಲ ಅಂತಾಗ್ಬಿಟ್ರೆ ಉತ್ಪತ್ತಿ ಕಥನಂ ವ್ಯಾಹತ. ಕಾರಣ ಇಲ್ಲ, ಕಾರ್ಯ ಆಯಿತು ಹೇಳ್ತೀರಾ? ಇಲ್ಲವೇ ಇಲ್ಲ. ಕಾರಣ ಇದ್ದರೆ ಕಾರ್ಯ, ಕಾರಣ ಇಲ್ಲ ಅಂತಂದರೆ ಕಾರ್ಯ ಆಗೋದಿಲ್ಲ ಅಂತ. ಕಾರ್ಯಸತ್ವೇ ಕಾರ್ಯ ಇದೆ ಅಂತಾದರೆ ಕಾರಣ ಇರಲೇಬೇಕು. ಕಾರಣ ಇದ್ರೇ ಕಾರ್ಯ ಆಗೋದು. ಇಲ್ಲಿಗ ಭಗವಂತನಿಗೆ ಉತ್ಪತ್ತಿ ಇದೆ, ಕಾರಣ ಯಾವುದು? ಪ್ರಾಗಭಾವ ಇಲ್ಲ ಅಂತಂದರೆ ಕಾರಣ ಇಲ್ಲ, ಕಾರ್ಯ ಆಗಿದೆ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ನಾಭಿಜನ್ಮಾಭಿಧಿಸ್ತಸ್ಯ
ಕ್ರೋಧಾಜ್ಜಾತಸ್ತ್ರಿಲೋಚನಃ ನಾರಾಯಣೋ ಮೂಲರೂಪೀ ಜಾತಃ ಕಸ್ಮಾದ್ ವಿಚಾರ್ಯತಾಂ. ಇನ್ನೊಂದು ಹೇಳ್ತಾರೆ, ಭಗವಂತನಿಗೆ ಜನ್ಮ ಇಲ್ಲ. ಭಗವಂತ ಹುಟ್ಟಿದರೆ ಯಾರಿಂದ ಹುಟ್ಟಬೇಕು? ಒಂದೋ ಬ್ರಹ್ಮನಿಂದ ಹುಟ್ಟಬೇಕು, ಇಲ್ಲ ರುದ್ರನಿಂದ ಹುಟ್ಟಬೇಕು. ಇವನೇ ಹುಟ್ಟುವವನು, ಆದ್ದರಿಂದ ಇವನಿಂದ ಇವನು ಹುಟ್ಟುತ್ತಾನೆ ಅಂತ ಹೇಳಿ ಬರೋದಿಲ್ಲ. ಹಾಗಾದರೆ ಭಗವಂತ ಹುಡ್ತಾನೆ ಅಂತಂದರೆ ಭಗವಂತನ ಉತ್ಪತ್ತಿಗೆ ಕಾರಣನಾದ ಒಬ್ಬ ವ್ಯಕ್ತಿ ಬೇಕು, ಜನಕ ಬೇಕು. ಜನಕ ಯಾರು? ಬ್ರಹ್ಮ ಅಂತ ಹೇಳ್ತೀರಾ ಅಥವಾ ರುದ್ರ ಅಂತ ಹೇಳ್ತೀರಾ? ಬ್ರಹ್ಮ ಅಂತಂದರೆ ಆಗಲ್ಲ. ಯಾಕೆ? ವಿಧಿಹಿ ನಾಭಿಜನ್ಮ. ಯಾವ ಭಗವಂತನ ನಾಭಿಕಮಲದಿಂದ ಬ್ರಹ್ಮದೇವರೇ ಹುಟ್ಟಿದ್ದಾರೋ, ಹಾಗೆ ಭಗವಂತನಿಂದ ಜನ್ಮವನ್ನು ಪಡೆದಂತಹ ಬ್ರಹ್ಮ ಭಗವಂತನಿಗೆ ಜನಕ ಆಗೋದು ಹೇಗೆ? ಭಗವಂತನಿಂದನೇ ಹುಟ್ಟಿದವನು ಚತುರ್ಮುಖ. ಅಂದರೆ ಭಗವಂತನ ನಾಭಿಯಲ್ಲಿ ಕಮಲ, ನಾಭಿ ಕಮಲದಿಂದ ಉತ್ಪನ್ನನಾದವನು ಬ್ರಹ್ಮ. ಹಾಗಾದರೆ ಬ್ರಹ್ಮ ಉತ್ಪತ್ತಿ ಆಗೋಕ್ಕಿಂತ ಮೊದಲು ನಾಭಿ ಕಮಲ ಇತ್ತು. ಆ ನಾಭಿ ಯಾರದ್ದು? ಪರಮಾತ್ಮನದ್ದು. ಪರಮಾತ್ಮ ಇದ್ದ. ಹಾಗಾದರೆ ಬ್ರಹ್ಮನ ಉತ್ಪತ್ತಿಗಿಂತ ಮೊದಲು ಭಗವಂತ ಇದ್ದ ಅಂತಂದ ಮೇಲೆ ಇರುವಂತಹ ಭಗವಂತನಿಗೆ ಬ್ರಹ್ಮ ಜನಕ ಆಗಲಿಕ್ಕೆ ಹೇಗೆ ಸಾಧ್ಯ? ಅಷ್ಟೇ ಅಲ್ಲ, ಇನ್ನು ಯಾವ ರುದ್ರದೇವರು ಅಂತಂದರೆ ಕ್ರೋಧಾಧ್ಯಾತಃ, ಭಗವಂತನ ಕೋಪದಿಂದ ಜನ್ಮವನ್ನು ಪಡೆದವನು ರುದ್ರದೇವರು ಅಂತ ಹೇಳ್ತಾರೆ. ಹಾಗಾದರೆ ಭಗವಂತನ ಅಸ್ತಿತ್ವ ಇದೆ. ಭಗವಂತನಿಗೆ ಕೋಪ ಬಂತು, ಕೋಪ ಬಂದಂತೆ ನಟನೆ ಮಾಡಿದ. ಕೋಪ ಇಲ್ಲ ಭಗವಂತನಿಗೆ, ಕೋಪ ಬಂದ ಹಾಗೆ ನಟನೆ ಮಾಡಿದ. ಆದ್ದರಿಂದ ಏನಾಯಿತು? ರುದ್ರದೇವರ ಉತ್ಪತ್ತಿ ಆಯಿತು. ಹಾಗಾದರೆ ರುದ್ರದೇವರ ಉತ್ಪತ್ತಿಗೆ ಭಗವಂತನ ಕೋಪ ಕಾರಣ ಅಂತಾದರೆ ಆ ಕೋಪಾಶ್ರಯನಾದ ಭಗವಂತ ಇರಲೇಬೇಕು. ಹಾಗಾದರೆ ರುದ್ರನಿಗಿಂತ ಮೊದಲು ಇರುವಂತಹ ಭಗವಂತನಿಗೆ ರುದ್ರ ಜನಕ ಆಗಲಿಕ್ಕೆ ಹೇಗೆ ಸಾಧ್ಯ ಅಂತ. ಇನ್ನು ಯಾರಿಗೆ ಉತ್ಪತ್ತಿ ಹೇಳಬೇಕು? ನಾರಾಯಣನಿಗೆ ಹೇಳಬೇಕು. ಅವನು ಮೂಲ ರೂಪದಿಂದ ಇದ್ದಾನೆ, ಅವನಿಗೆ ಅವನು ಕಾರಣ ಅಲ್ಲ. ಆದ್ದರಿಂದ ಭಗವಂತನಿಗೆ ಉತ್ಪಾದಕ ಜನಕ ಇದ್ದರೆ ಭಗವಂತ ಹುಡ್ತಾನೆ ಅಂತ ಹೇಳ್ಬೋದಾಗಿತ್ತು. ಭಗವಂತನಿಗೆ ರುದ್ರನೂ ಜನಕ ಅಲ್ಲ, ಅವನಪ್ಪ ಬ್ರಹ್ಮ ಅವನೂ ಜನಕ ಅಲ್ಲ. ಆದ್ದರಿಂದ ಭಗವಂತನಿಗೆ ಜನಕ ಇಲ್ಲ, ಆದ್ದರಿಂದ ಭಗವಂತನಿಗೆ ಜನನ ಇಲ್ಲ ಅಂತ. ತಂದೆ ಇಲ್ಲ, ಆದ್ದರಿಂದ ಅವನು ಹುಟ್ಟಲಿಲ್ಲ. ಲಕ್ಷ್ಮೀದೇವಿ ಹೆಂಡತಿ, ಆದ್ದರಿಂದ ಅವಳು ಕೂಡ ಜನಕಳಾಗಲಿಕ್ಕೆ ಸಾಧ್ಯ ಇಲ್ಲ. ಹೆಂಡತಿ ಯಾವತ್ತೂ ಕೂಡ ಗಂಡನಿಗೆ ತಂದೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ವಿಧಿಹಿ ಚತುರ್ಮುಖ ಬ್ರಹ್ಮದೇವರು ತಸ್ಯ ಆ ಪರಮಾತ್ಮನಿಗೆ ನಾಭಿಜನ್ಮ, ನಾಭಿಯಿಂದ ಹುಟ್ಟಿದವರು. ತ್ರಿಲೋಚನ ರುದ್ರದೇವರು ತಸ್ಯ ಆ ಪರಮಾತ್ಮನ ಕ್ರೋಧಾತ್ ಕೋಪದಿಂದ ಜಾತಃ ಹುಟ್ಟಿದವರು. ಮೂಲರೂಪಿಯಾದ ನಾರಾಯಣನು ಕಸ್ಮಾತ್ ಯಾವ ಬ್ರಹ್ಮನಿಂದ ಅಥವಾ ರುದ್ರದಿಂದ ಜಾತಃ ಹುಟ್ಟಿದನು ವಿಚಾರ್ಯತ. ನೀವೇ ವಿಚಾರ ಮಾಡಿರಿ, ಅಲ್ಲವೇ ಅಲ್ಲ. ಅದರಿಂದ ಹುಟ್ಟಿಗೆ ಕಾರಣನಾದ ವ್ಯಕ್ತಿ ಇಲ್ಲ, ಹುಟ್ಟಿಲ್ಲ. ವಿಧಿಹಿ ಚತುರ್ಮುಖ ಬ್ರಹ್ಮದೇವರು ತಸ್ಯ ಆ ಪರಮಾತ್ಮನ ನಾಭಿಜನ್ಮ, ನಾಭಿಯಿಂದ ಜನ್ಮವನ್ನು ಪಡೆದವನು. ತ್ರಿಲೋಚನ ಮೂರು ಕಣ್ಣುಳ್ಳಂತಹ ರುದ್ರದೇವರು ತಸ್ಯ ಆ ಪರಮಾತ್ಮನ ಕ್ರೋಧಾತ್ ಕೋಪದಿಂದ ಜಾತಃ ಹುಟ್ಟಿದ್ದಾನೆ. ಮೂಲರೂಪಿಯಾದ ನಾರಾಯಣನು ಕಸ್ಮಾತ್ ಯಾರಿಂದ ಜಾತಃ ಹುಟ್ಟಿದ್ದಾನೆ ವಿಚಾರ್ಯತಾಂ ವಿಚಾರ ಮಾಡಿರಿ. ಬ್ರಹ್ಮನಿಂದ ಅಲ್ಲ, ರುದ್ರನಿಂದ ಅಲ್ಲ, ಆದ್ದರಿಂದ ಅವನಿಗೆ ಉತ್ಪತ್ತಿ ಇಲ್ಲ. ಹರೇಹೇ ಜನ್ಮಾಭಾವೆ ಸರ್ವಜನ ಸಂಪ್ರತಿಪನ್ನಂ ಯುಕ್ತ್ಯಂತರಂಚ ಆಹಾ ಅಂತ. ಭಗವಂತನಿಗೆ ಜನ್ಮ ಇಲ್ಲ ಎಂಬತಕ್ಕಂತಹ ವಿಷಯದಲ್ಲಿ ಎಲ್ಲ ಜನರಿಗೂ ನಿಶ್ಚಯ ಇರತಕ್ಕಂತಹ, ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂತಹ ಒಂದು ಯುಕ್ತಿ ಅದನ್ನು ಹೇಳ್ತಾ ಇದ್ದಾರೆ. ಏನು ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು? ಜನನ ಇದೆ ಅಂತಾದರೆ ಜನಕ ಇರಬೇಕು, ಜನಕ ಇಲ್ಲ ಅಂತಾದರೆ ಜನನ ಇಲ್ಲ ಅಂತ ಎಲ್ಲರೂ ಒಪ್ಕೊಂಡಿರ್ತಕ್ಕಂಥದ್ದು. ನಾಭಿಜನ್ಮ ಇತಿ ತಸ್ಯ ಹರೇಹೇ ನಾಭಿಜನ್ಮ ವಿಧಿಹಿ ಅಂತ. ಚತುರ್ಮುಖ ಬ್ರಹ್ಮದೇವರು ನಾಭಿಯಿಂದ ಹುಟ್ಟಿದವರು. ತ್ರಿಲೋಚನ ಕ್ರೋಧಜನ್ಮ, ರುದ್ರದೇವರು ಕೋಪದಿಂದ ಹುಟ್ಟಿದವರು. ಯಾಕೆ? ಯಸ್ಯ ಪ್ರಸಾದಜೋ ಬ್ರಹ್ಮ ರುದ್ರಶ್ಚಕ್ರೋಧ ಸಂಭವ ಇತಿ ಪ್ರಸಿದ್ಧ. ಮಹಾಭಾರತದಲ್ಲಿ ಹೇಳಿದ್ದಾರೆ, ಯಸ್ಯ ಪ್ರಸಾದಜ ಬ್ರಹ್ಮ,
ಯಾವ ಪರಮಾತ್ಮನ ಅನುಗ್ರಹದಿಂದ ಜನ್ಮವನ್ನು ಪಡೆದವನು ಬ್ರಹ್ಮದೇವರು ಅಂತ ಭಗವಂತನ ಅನುಗ್ರಹ ಬ್ರಹ್ಮದೇವರ ಉತ್ಪತ್ತಿಗೆ ಕಾರಣ. ರುದ್ರಶ್ಚಾಕ್ರೋಧ ಸಂಭವ, ರುದ್ರದೇವರು ಕೋಪದಿಂದ ಹುಟ್ಟಿದ್ದಾರೆ ಎಂಬುದಾಗಿ ಮಹಾಭಾರತ ಹೇಳ್ತಾ ಇದೆ. ಮೂಲರೂಪಿ ನಾರಾಯಣ ಕಸ್ಮಾತ್ ಪುರುಷಾಜ್ಜಾತಃ, ಮೂಲರೂಪಿಯಾದ ನಾರಾಯಣ ಯಾವ ವ್ಯಕ್ತಿಯಿಂದ ಹುಟ್ಟಿದ್ದಾನೆ? ಬ್ರಹ್ಮನಿಂದ ಅಲ್ಲ, ರುದ್ರನಿಂದ ಅಲ್ಲ ಅಂತ. ವಿಚಾರ್ಯತಾಂ ಲೋಕೆ ವೇದೇಚ, ಲೋಕ ನಿಯಮವನ್ನು ಇಟ್ಕೊಂಡು ಹೇಳ್ರಿ ಅಥವಾ ವೇದಾನುಸಾರಿಯಾಗಿ ನೀವು ಹೇಳ್ರಿ, ವೇದ ಪ್ರಮಾಣಾನುಸಾರವಾಗಿ ಅವನಿಗೆ ಯಾರು ಜನಕ ಅಂತ ಹೇಳ್ರಿ. ಲೋಕ ರೀತಿಯಿಂದ ಹೇಳಲಿಕ್ಕೆ ಬರಲ್ಲ, ವೇದದಲ್ಲಿಯೂ ಹೇಳಿಲ್ಲ. ಕೃಷ್ಣರಾಮಾದೀನಾಂ ವಸುದೇವಾದಿಭ್ಯ ಜನಿಂ ವದನ್ ಅಪಿ ಅಜ್ಞಃ ಲೋಕಃ ಮೂಲರೂಪಿಣಃ ನಾರಾಯಣಸ್ಯ ನ ಕಸ್ಯಚಿತ್ ಸಕಾಶಾತ್ ಜನಿಂ ವದತಿ ಇತ್ಯತಃ ಮೂಲರೂಪಿ ಇತ್ಯುಕ್ತಂ. ಇಲ್ಲಿ ಮೂಲರೂಪಿ ನಾರಾಯಣ ಅಂತ ಹೇಳಿದ್ರು. ಮೂಲರೂಪಿ ಅಂತ ಯಾಕೆ ಹೇಳಿದ್ರು? ಅದಕ್ಕೆ ಹೇಳ್ತಾರೆ, ಭಗವಂತ ರಾಮ ಕೃಷ್ಣ ಮೊದಲಾದ ಅವತಾರವನ್ನು ಸ್ವೀಕಾರ ಮಾಡಿದ್ದಾನೆ. ರಾಮಾವತಾರದಲ್ಲಿ ದಶರಥ ಕೌಸಲ್ಯ ರಾಮನಿಗೆ ಅಪ್ಪ ಅಮ್ಮ, ಅದೇ ಕೃಷ್ಣಾವತಾರದಲ್ಲಿ ಯಶೋಧಾನಂದ ಗೋಪ್ಯಪ್ಪ ದೇವಕಿ ವಸುದೇವರು ಅಪ್ಪ ಅಮ್ಮ ಅಂತ ಹೇಳ್ತಾನೆ. ಯಾರು? ಅಜ್ಞಃ, ಅವನಿಗೆ ಸರಿಯಾಗಿ ತಿಳುವಳಿಕೆ ಇಲ್ಲ. ರಾಮ ಅವನಿಗೆ ತಂದೆಯಾದವನು ಕೌಸಲ್ಯ ದಶರಥ ಅಲ್ಲವೇ ಅಲ್ಲ. ಹಾಗೆ ಕೃಷ್ಣನಿಗೆ ತಂದೆಯಾದವರು ವಸುದೇವ ದೇವಕಿಯರಾಗಲಿ ನನ್ನ ಯಶೋಧಾನಂದ ಗೋಪ್ಯರಂತೂ ಅಲ್ಲವೇ ಅಲ್ಲ, ಅವರು ಅಲ್ಲವೇ ಅಲ್ಲ. ಆದರೆ ಅಜ್ಞಾ ಜನರೇನು ಹೇಳ್ತಾರೆ, ನಮ್ಮಂತೆ ಅವನಿಗೂ ಕೂಡ ದಶರಥ ಕೌಸಲ್ಯ ತಂದೆ ತಾಯಿ, ವಸುದೇವ ದೇವಕಿಯರು ತಂದೆ ತಾಯಿ ಅಂತ ಹೇಳ್ತಾರೆ. ಆದರೆ ಅವತಾರ ರೂಪಗಳಿಗೆ ಒಬ್ಬರನ್ನು ತಂದೆ ತಾಯಿ ಅಂತ ಹೇಳ್ಬೋದು. ಆದರೆ ಮೂಲರೂಪಿ ನಾರಾಯಣನಿಗೆ ಯಾರು ತಂದೆ ತಾಯಿ ಹೇಳ್ರಿ? ಅಜ್ಞನೂ ಕೂಡ ಹೇಳಲಿಕ್ಕೆ ಬರೋದಿಲ್ಲ. ಯಾರು ರಾಮಕೃಷ್ಣಾದ್ಯವತಾರದಲ್ಲಿ ಭಗವಂತನಿಗೆ ಅಪ್ಪ ಅಮ್ಮ ಇದೆ ಅಂತ ಹೇಳ್ತಾರೋ ಅವರು ಕೂಡ ಭಗವಂತನಿಗೆ ಮೂಲ ರೂಪದಲ್ಲಿ ತಂದೆ ತಾಯಿ ಯಾರು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದಕ್ಕೆ ಮೂಲರೂಪಿ ಅಂತ ಹೇಳ್ತಾ ಇದ್ದಾರೆ, ಹೇಳ್ತೇವೆ. ಅದು ಹೇಳೋದಷ್ಟೇ ಅಭಿವ್ಯಕ್ತಿಗೆ ಕಾರಣ ಅಂತಷ್ಟೆ. ಹೇಗೆ ಭಗವಂತ ಕಂಬದಿಂದ ಬಂದನೋ, ನರಸಿಂಹ ರೂಪ ಕಂಬದಿಂದ ಬರಲಿಕ್ಕೆ ಕಂಬ ನಿಮಿತ್ತ ಹೇಗೋ ಅಷ್ಟೇ ವಸುದೇವ ದೇವಕಿಯರು ಅಥವಾ ಕೌಸಲ್ಯ ದಶರಥರು ನಿಮಿತ್ತ ಅಷ್ಟೇ ಹೊರತು ಭಗವಂತನ ಉತ್ಪತ್ತಿಗೆ, ಉಳಿದ ಜೀವರ ಉತ್ಪತ್ತಿಗೆ ತಂದೆ ತಾಯಿಗಳು ಹೇಗೆ ಕಾರಣವೋ ಹಾಗೆ ಕಾರಣರಲ್ಲ. ಹೌದು ಹೌದು ಹೌದು, ಪ್ರಾಗಭಾವ ಇದೆಯಲ್ಲ, ಅಲ್ಲಿ ಪ್ರಾಗಭಾವ ಇದ್ದೇ ಇದೆ. ಅಗ್ನಿಯಿಂದ ಬಂದ್ರಲ್ಲ, ಅಗ್ನಿಯಿಂದ ಬರೋಕ್ಕಿಂತ ಮೊದಲಿದ್ರ ಪ್ರಾಗಭಾವ ಇದೆಯಲ್ಲ. ಪ್ರಾಕ್ ಅಭಾವ, ಹುಟ್ಟಕ್ಕಿಂತ ಮೊದಲು ಅವ್ರು ಇರಲಿಲ್ಲ. ಹಾಂ, ಆಗಲಿ, ಅಂತೂ ಅವರು ಇರಲಿಲ್ಲಲ್ಲ. ನಾವು ಹೇಳೋದು, ಯಾರು ಉತ್ಪತ್ತಿಯನ್ನು ಹೊಂದುತ್ತಾರೋ ಅವರು ಮೊದಲು ಇರಬಾರ್ದು. ಭಗವಂತ ಹುಡ್ತಾನೆ ಅಂತಂದರೆ ಭಗವಂತ ಮೊದಲು ಇರಬಾರ್ದು. ಭಗವಂತ ಮೊದಲಿಲ್ಲ ಅಂತ ಹೇಳಲಿಕ್ಕಾಗತ್ತಾ? ಹಾಂ, ದ್ರೌಪದಿ ದೇವಿಗಾಗಲಿ ದೃಷ್ಟದ್ಯುಮ್ನಿಗಾಗಲಿ ಯಾವ ಶರೀರ ಬಂತೋ ಆ ಶರೀರ ಆ ಯಜ್ಞ ಮಾಡೋಕ್ಕಿಂತ ಮೊದಲಿತ್ತಾ? ಇಲ್ಲ, ಆ ಶರೀರ ಬಂತು. ಕೃಷ್ಣರಾಮಾದೀನಾಂ ವಸುದೇವಾದಿಭ್ಯ ಜನಿಂ ವದನ್ನಪಿ ಅಜ್ಞಃ. ಕೃಷ್ಣರಾಮಾದಿ ಅವತಾರಗಳಿಗೆ ವಸುದೇವ ದೇವಕಿ ಮೊದಲಾದವರಿಂದ ಉತ್ಪತ್ತಿ ಇದೆ ಎಂಬುದಾಗಿ ಹೇಳ್ತಕ್ಕಂತಹ ಅಜ್ಞಾನಿ ಅವನು ಅಜ್ಞಃ ಲೋಕಃ, ಅಜ್ಞಾನಿಯಾದ ಜೀವ ಮೂಲರೂಪಿಣಃ ನಾರಾಯಣಸ್ಯ ನ ಕಸ್ಯಚಿತ್ ಸಕಾಶಾತ್ ಜನಿಂ ವದತಿ ಅಂತ. ಮೂಲರೂಪಿ ಪರಮಾತ್ಮನಿಗೆ ಯಾರಿಂದಲೂ ಉತ್ಪತ್ತಿಯನ್ನು ಹೇಳೋದಿಲ್ಲ. ಅತಃ ಮೂಲರೂಪಿ ಇತ್ಯುಕ್ತಂ, ನಾರಾಯಣ ಮೂಲರೂಪಿ ಅಂತ ಹೇಳಿದ್ದಾರೆ. ತಸ್ಯಾಪಿ ಜನಕಃ ಅಸ್ತಿ ಚೇತ್, ಅಂತಹ ಭಗವಂತನಿಗೂ ಒಬ್ಬ ಜನಕ ಇದ್ದಾನೆ, ತಂದೆ ಇದ್ದಾನೆ ಅಂತಾದರೆ ಬ್ರಹ್ಮಾದೀನಾಮಿವ ಲೋಕೆ ವೇದೇ ಚ ಪ್ರಸಿದ್ಧ ಸ್ಯಾತ್. ಆ ತಂದೆ ಲೋಕದಲ್ಲಿ ಹೇಗೆ ಬ್ರಹ್ಮನಿಗೆ ಭಗವಂತ ತಂದೆ ಅಂತ ಪ್ರಸಿದ್ಧಿ ಇದೆಯೋ ಹಾಗೆ ಬ್ರಹ್ಮಣಃ ಪಿತರಂ ವಂದೇ ಅಥವಾ ಏನು ಬ್ರಹ್ಮಜಜ್ಞಾನಂ ಅಂತ ಬ್ರಹ್ಮ ಆ ಪರಮಾತ್ಮನಿಂದ
ಹುಟ್ಟಿದ್ದಾನೆ ಎಂಬುದಾಗಿ ವೇದವು ಹೇಳ್ತಾ ಇದೆ. ಲೋಕದಲ್ಲಿ ಬ್ರಹ್ಮದೇವರಿಗೆ ತಂದೆ ಪರಮಾತ್ಮ ಅಂತ ಪ್ರಸಿದ್ಧಿ ಇದೆ. ವೇದವು ಕೂಡ ಬ್ರಹ್ಮನು ಭಗವಂತನಿಂದ ಹುಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾ ಇದೆ. ಅದರಿಂದ ಲೋಕದಲ್ಲಿ ಮತ್ತು ವೇದದಲ್ಲಿ ಬ್ರಹ್ಮನಿಗೆ ತಂದೆ ಇದೆ ಅಂತ ಪ್ರಸಿದ್ಧಿ ಇದೆ. ಭಗವಂತನಿಗೆ ಉತ್ಪತ್ತಿ ಇದ್ದಿದ್ದರೆ ಭಗವಂತನಿಗೆ ತಂದೆ ಎಂಬುದಾಗಿ ಪ್ರಸಿದ್ಧಿ ಇರಬೇಕಾಗಿತ್ತು. ವೇದದಲ್ಲಿ ಲೋಕದಲ್ಲಿ ಭಗವಂತನಿಗೆ ತಂದೆ ಇದ್ದಾನೆ ಅಂತ ಪ್ರಸಿದ್ಧಿ ಇಲ್ಲ. ಆದ್ದರಿಂದ ಭಗವಂತನಿಗೆ ಜನನ ಇಲ್ಲ. ಸರ್ವತ್ರಾಪಿ ಅಪ್ರಸಿದ್ಧಸ್ಯ ಚ ಶಶವಿಷಾಣವದು ಅಭಾವ ಏವ. ಅದು ಲೋಕದಲ್ಲೂ ಪ್ರಸಿದ್ಧ ಅಲ್ಲ, ವೇದದಲ್ಲೂ ಪ್ರಸಿದ್ಧ ಅಲ್ಲ ಅಂತಂದರೆ ಅದು ಸರ್ವಥಾ ಇಲ್ಲ. ಶಶವಿಷಾಣದಂತ ಶಶವಿಷಾಣವನ್ನು ಲೋಕದಲ್ಲಿ ಹೋಗ್ತಾರಾ ಅಥವಾ ವೇದ ಇಲ್ಲಾದರೆ ಹೇಳಿದೆಯಾ? ಇಲ್ಲ. ಹಾಗಾದರೆ ಲೋಕದಲ್ಲಿಯೂ ಶಶವಿಷಾಣ ಇಲ್ಲ, ವೇದವು ಅದನ್ನು ಹೇಳಲಿಲ್ಲ. ಆದ್ದರಿಂದ ಶಶವಿಷಾಣ ಎಂಬತಕ್ಕಂಥದ್ದು ಸರ್ವಥಾ ಇಲ್ಲ. ಹೇಗೋ ಹಾಗೆ ಭಗವಂತನಿಗೆ ಮೂಲ ರೂಪಕ್ಕೆ ತಂದೆ ಲೋಕದಲ್ಲೂ ಪ್ರಸಿದ್ಧಿ ಇಲ್ಲ, ವೇದದಲ್ಲಿಯೂ ಕೂಡ ಹೇಳಲಿಲ್ಲ. ಆದ್ದರಿಂದ ಭಗವಂತನಿಗೆ ಮೂಲ ರೂಪಕ್ಕೆ ತಂದೆ ತಾಯಿಗಳು ಯಾರೂ ಇಲ್ಲ ಅಂತಾಯಿತು. ಜನಕಾಭಾವ ಜನೇರಪ್ಯಭಾವ ಇತಿ ಭಾವ. ತಂದೆಯೇ ಇಲ್ಲ ಅಂತಾದಮೇಲೆ ಅವನಿಗೆ ಹುಟ್ಟು ಎಂಬತಕ್ಕಂಥದ್ದು ಇರಲಿಕ್ಕೆ ಸಾಧ್ಯವೇ ಇಲ್ಲ. ತಂದೆ ಇಲ್ಲ ಆದ್ದರಿಂದ ಅವನಿಗೆ ಜನ್ಮ ಇಲ್ಲ ಅಂತ. 10 ನಿಮಿಷ ಬಿಟ್ಟು